ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡಬೇಕು. ಏನ್ರಿ ಮುಳ್ಳಿ ವಿಶೇಷ? ಏನಕ್ಕೆ ಕರ್ಸಿದಿರ್ರಿ? ಏನಪ್ಪ ಬರೀ ನಾನ್ ವೆಜ್ ತೋರಿಸ್ತೀರಾ? ವೆಜ್ ಸಪ್ ತೋರಿಸ್ರಿ, ವೆಜ್ಜರ್ಲ ಏನ್ರಿ ಆಗಬೇಕು ಅಂತ ನೀವು ಅನ್ಕೊಳ್ತಾ ಇರೋಂಥ ಸೌಂಡು ಬರಕ್ಕೆ ಶುರು ಆಗಿದೆ ನಮಗೆ. ಆಯ್ತು, ಯಾರನ್ನು ಕರ್ಸ್ತಾ ಇದ್ದೀರಾ ಇವತ್ತು? ತಿರ್ಗಾ ಛೇ ಏನ್ರಿ ಯಾವಾಗಲೂ ಅದೇನೇನ್ರಿ? ಓಹೋ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ರು ಹೊಸಬ್ರನ್ನ ಕರೆಸಿದ್ದೀವಿ. ಅವರು ಅತ್ಯಂತ ಜನಪ್ರಿಯವಾದಂಥ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ. ಬಸವನಗುಡಿ ಗಾಂಧಿ ಬಜಾರ್ನಲ್ಲಿ ಗಣೇಶ್ ರಾವ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ವೆಜಿಟೇರಿಯನ್ ಅಡುಗೆ ಕಾಂಟ್ರಾಕ್ಟರು, ಬ್ರಾಹ್ಮಣರ ಅಡುಗೆ ಮಾಡೋದ್ರಲ್ಲಿ ತುಂಬ ಎತ್ತಿದ ಕೈ. ಕೂಟು ಹುಳಿ ಪಳಿ ಏನ್ ಬೇಕೋ ಮಾಡ್ಕೊಡ್ತೀವಿ ಮುರಳಿ, ಒಂದ್ಸರಿ ನಮ್ಮ ಟೇಸ್ಟ್ ನೋಡ್ರಿ, ಯಾವಾಗಲೂ ಒಂದೇ ಥರ ನೋಡ್ತಾ ಇರಬೇಡ್ರಿ ಅಂತ ಗಣೇಶ್ ರಾವ್ ಅವ್ರು ಹೇಳ್ತಾ ಇದ್ರು. ಇಲ್ಲ ಬನ್ನಿ ಸರ್, ನಿಮ್ಮನ್ನೇ ಕರ್ಕೊಂಡ್ಬರ್ತೀವಿ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಅವ್ರನ್ನೇ ಕರ್ಸ್ಬಿಡ್ತೀವಿ. ಗಣೇಶ್ ಅವರೇ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಗಣೇಶ್ ರಾವ್ ಅಂತ ಹೇಳಿ. ಗಣೇಶ್ ಅವರೇ ಎಲ್ಲಿದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ? ನಾವು ಬಸವನಗುಡಿಯಲ್ಲಿ ಕೇಟರಿಂಗ್ ಸರ್ವಿಸಸ್ ಮಾಡ್ತೀವಿ. ಕೇಟರಿಂಗ್ ಗೋಪಾಲಕೃಷ್ಣ ಕೇಟರಿಂಗ್ ಸರ್ವಿಸಸ್ ಅಂತೇಳಿ ನಮ್ಮದೇ ಆದಂತ ಒಂದು ಸಂಸ್ಥೆ ಇದೆ. ನಿಮ್ಮ ಹೆಸರು ಗಣೇಶ್ ರಾವ್? ಗೋಪಾಲಕೃಷ್ಣ ಅವರು ಯಾರು? ಗೋಪಾಲಕೃಷ್ಣ ನಮ್ಮ ಮಾವ, ಸನ್ ಫಾದರ್ ಇನ್ ಲಾ. ಓಕೆ. ಅವರು ಮೊದಲು ಇಡೀ ಬೆಂಗಳೂರಿನಲ್ಲಿ ಬ್ರಾಹ್ಮಣರ ಅಡಿಗೆ ಎತ್ತಿದ ಕೈ, ಫೇಮಸ್ ಕಾಂಟ್ರಾಕ್ಟರ್ ಆಗಿದ್ದರು. ನೀವು ಬ್ರಾಹ್ಮಣರ ಅಡಿಗೆ ಸ್ಪೆಷಲಿಸ್ಟ್? ಅಯ್ಯೋ, ತುಂಬಾ ದಿವಸ ಹುಡುಕ್ತಾ ಇದೀವಿ, ಬನ್ನಿ ಇಲ್ಲಿ. ನಮ್ಗೆಲ್ಲ ಬೈಯೋರು ಏನ್ರೇ ಮುಳ್ಳಿ, ನಮ್ಗೆಲ್ಲ ತೋರ್ಸೋದೆಲ್ಲ. ನಮ್ಮ ಮಾವ ಅವರು ಗೋಪಾಲಕೃಷ್ಣ ಅಂತ ಹೇಳ್ಬಿಟ್ಟು. ಓಕೆ. ಅವರು ಹೋದ್ಮೇಲೆ ಅದನ್ನ ನಾನೇ ಕಂಟಿನ್ಯೂ ಮಾಡ್ಕೊಂಡಿದ್ದೆ. ಹಾಗಾಗಿ GK ಕೇಟರ್ಸ್ ಅಂತ ಬಿಟ್ಟು ಬಸವನಗುಡಿಯಲ್ಲಿ ಬ್ರಾಹ್ಮಣರ ಅಡಿಗೆ ಬೇಕು ಅಂದ್ರೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ನಮ್ಮ ಒಗ್ಗಂಡಬಿ ಕಾರ್ಯಕ್ರಮ ನೀವು ಬಂದಿದ್ದೀರಾ. ಮೊಟ್ಟ ಮೊದಲನೇ ಬಾರಿಗೆ ಬ್ರಾಹ್ಮಣರ ಅಡಿಗೆನೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಸ್ವಲ್ಪ ದಿನಗಳ ಮಟ್ಟಿಗೆ. ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ದಾರೆ ವೆಜಿಟೇರಿಯನ್ ಮರ್ತೋಗ್ಬಿಟ್ಟಿದ್ದೀರಾ ನೀವು ಅಂತ. ಹಂಗಂತ ನಾನ್ ವೆಜಿಟೇರಿಯನ್ ಬೇಕು ಬೇಡ ಅಂತೇನಿಲ್ಲ, ಅಥವಾ ನಾನ್ ವೆಜಿಟೇರಿಯನ್ಗೆ ವೆಜ್ ಬೇಡ ಅಂತೇನಿಲ್ಲ. ತುಂಬಾ ಜನ ನಾನ್ ವೆಜಿಟೇರಿಯನ್ ಸರ್ ನಮ್ಗೆ ತೋರಿಸಿ ಅದು ತೋರಿಸಿ ಅಂತ ಹೇಳ್ತಾರೆ. ತುಂಬಾ ಜನ ವೆಜಿಟೇರಿಯನ್ ನಾನ್ ವೆಜ್ ಅಂತ ತಿಂದವರು ವೆಜಿಟೇರಿಯನ್ ಬೇಕು, ಬ್ರಾಹ್ಮಣರ ಅಡಿಗೆ ಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಡಿಮಾಂಡ್ ಮಾಡ್ತಾರೆ. ಎಸ್ ಗಣೇಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಏನೇ ಇನ್ಮೇಲೆ ನಿಮ್ಮ ಪ್ರಯಾಣ ಶುರು ಆಗುತ್ತೆ ಒಗ್ಗಂಡಬಿನಲ್ಲಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಬ್ರಾಹ್ಮಣ ಪ್ರಿಯವಾದಂತ ಮಜ್ಜಿಗೆ ಹುಳಿನ ಮಾಡ್ತಾ ಇದ್ವಿ. ಬೂದ್ಗುಂಬಳಕಾಯಿಯ ಮಜ್ಜಿಗೆ ಹುಳಿಯಿಂದ ಶುರು ಮಾಡ್ತಾ ಇದ್ದಾರೆ. ಮಜ್ಜಿಗೆ ಹುಳಿ ಮಾಡಕ್ಕೆ ಏನೇನ್ ತಿಳಿದಿರಾ ಗಣೇಶ್ ಅವರು? ಮಜ್ಜಿಗೆ ಹುಳಿ ಬೇಕಾಗುವ ಸಾಮಗ್ರಿಗಳು: ಬೂದುಗುಂಬಳಕಾಯಿ, ಬೆಲ್ಲ, ಜೀರಿಗೆ, ಅಕ್ಕಿ, ಧನಿಯಾ, ಹಸಿ ಬಟಾಣಿ, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಮೊಸರು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಅರಿಶಿನ, ಶುಂಠಿ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಮಜ್ಜಿಗೆ ಹುಳಿ ರೆಡಿ ಆಗುತ್ತಾ? ಹೌದು. ಶುರು ಮಾಡುವ. ಮಜ್ಜಿಗೆ ಹುಳಿ ಬಾರಿಸ್ತಾರದ ಇನ್ನ. ಓಕೆ ಓಕೆ ಓಕೆ. ಏನ್ ಕೊಡ್ಲಿ ನಿಮ್ ಪಾತ್ರೆ? ಬಾಂಡ್ಲಿ ಬೇಕಾ? ಎಣ್ಣೆ ಹಾಕ್ಲಾ ತುಪ್ಪ ಹಾಕ್ಲಾ? ತುಪ್ಪ ಹಾಕಿ ಸರ್. ತುಪ್ಪದಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾ ಇದೀನಿ. ಓಕೆ. ಹುರಿಲಿಕ್ಕೆ ಎಷ್ಟು ಬೇಕಷ್ಟು ತುಪ್ಪ. ಓಹೋ. ಈಗ ಸ್ವಲ್ಪ ಅಕ್ಕಿನ ಹಾಕ್ತಾ ಇದೀನಿ. ಇದು ಸ್ಪೆಷಲ್ ಅಲ್ಲ ನೀವು ಹೇಳ್ತಾರೆ? ಹೌದು, ಇದು ಸ್ಪೆಷಲ್. ಹೆಚ್ಚಿನವರಿಗೆ ಗೊತ್ತಿಲ್ಲ ಅಕ್ಕಿ ಹಾಕಿ ಮಜ್ಜಿಗೆ ಹುಳಿ ಮಾಡ್ತಾರೆ ಅಂತ, ಹೆಚ್ಚಿನವರಿಗೆ ಗೊತ್ತಿಲ್ಲ. ಎಲ್ಲ ಕಡಲೆಬೇಳೆ ಹಾಕಿ ಮಾಡ್ತಾರೆ. ಹೌದು, ಎಲ್ಲ ಕಡಲೆಬೇಳೆ ಹಾಕ್ಬಿಟ್ಬಿಡ್ತಾರೆ ಅಥವಾ ಬಗಡ ಮಾಡಿಬಿಡ್ತಾರೆ. ಓಹೋ, ತುಪ್ಪದಲ್ಲಿ ಅಕ್ಕಿ ಹುರ್ಕೊಳ್ತಾರೆ. ಹೌದು, ಆಯ್ತು. ಇನ್ನು ಸ್ವಲ್ಪ ಜೀರಿಗೆ. ಸ್ವಲ್ಪ ಜೀರಿಗೆನಾ? ಹೌದು. ಶುಂಠಿ ಒಂದು 2 ಪೀಸ್ ಶುಂಠಿ, ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಂತೆ, ಫ್ಲೇವರಿಗೆ ತಕ್ಕಂತೆ. ಓಕೆ. ನೆಕ್ಸ್ಟ್ 2 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಓಹೋ. ಓಕೆ. ಆಮೇಲೆ ಸ್ವಲ್ಪ ಧನಿಯಾ. ಇದಕ್ಕೆ ಇದು ಸ್ಮೆಲ್ಗಾಗಿ ಮಾತ್ರ ಧನಿಯಾ. ಓಕೆ. ಹೌದು. ಕೊಬ್ಬರಿ ತುರಿ, ಕಾಯಿ ತುರಿ, ತೆಂಗಿನಕಾಯಿ. ಇದು ಚೆನ್ನಾಗಿ ಹುರಿಬೇಕು. ಓಹೋ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಓಕೆ. ಅರ್ಧಂಬರ್ಧ ಹುರಿದಾದ್ಮೇಲೆ ಕರಿಬೇವು. ಇದು ಚೆನ್ನಾಗಿ ಹುರಿಬೇಕು. ಯೂಶಲಿ ಬ್ರಾಹ್ಮಣರ ಅಡುಗೆ ಅಂದ್ರೆ ಏನೇನ್ ಮಾಡ್ಬೋದು? ಏನೇನಿದೆ ಬ್ರಾಹ್ಮಣರ ಅಡುಗೆ ಅಂದ್ರೆ ಮೊಟ್ಟ ಮೊದಲಾಗಿ ಹೇಳೋದಂತ ಹೇಳಿದ್ರೆ ಈರುಳ್ಳಿ ಬೆಳ್ಳುಳ್ಳಿನ ಬಿಡಲ್ಲ, ಹಾಕಂಗಿಲ್ಲ. ಇಲ್ಲ, ಅಯ್ಯೋ, ಅದು ನಿಷಿದ್ಧ. ಓಹೋ, ನೀವು ಅದು ನಿಷೇಧ ಹಾಕಿ ಮಾಡೋದ? ಈರುಳ್ಳಿ ಬೆಳ್ಳುಳ್ಳಿ ನೀವು ಇಲ್ಲ, ನಾವು ತಿನ್ನೋದು. ನೀವು ಬೇಸಿಕಲಿ ಹಂಗೆ ಆಗ್ಬಿಟ್ಟಿದ್ದೀರಾ? ಹೌದು. ಓಹೋ. ಈಗ ಇಲ್ಲಿ ನೋಡಿ, ಒಗ್ಗರಣೆ ಸ್ಮೆಲ್ ಬರ್ತಾ ಇದೆ ಮಸಾಲೆ ಅಂದ್ರೆ. ಹೌದು, ಬರ್ತದೆ. ಕರಿಬೇವು ಸ್ಮೆಲ್ ಹೊಡಿತಾ ಇದೆ ನೋಡಿ. ಖಂಡಿತ. ಇದನ್ನ ಈಗ ಮಿಕ್ಸಿ ಮಾಡ್ಬೇಕು. ಇದು ನಾವು ಗ್ರೈಂಡ್ ನೈಸಾಗಿ ಎಷ್ಟು ನುಣ್ಣಗೆ ಮಾಡ್ತೇವೋ ಅಷ್ಟು ಚೆನ್ನಾಗಿರುತ್ತೆ. ಮೊದಲು ಒಂದು 10 ವರ್ಷ ಮೊದಲು ಮಜ್ಜಿಗೆ ಹುಳಿಯನ್ನು ನಾನು ಗ್ರೈಂಡ್ರ್ ಮಾಡುವುದೇ ಅಥವಾ ಇದಕ್ಕೆ ಗ್ರೈಂಡರ್ ಹಾಕುವುದೇ ಇಲ್ಲ.
ಏನಿದ್ರು ಕೈಯಲ್ಲೇ ರುಬ್ಬೇಕಿತ್ತು. ಇದನ್ನ ಇದು ಮಾಡಿದ್ರೆ ಚೆನ್ನಾಗಿ ಬರೋದು ಅಂತ ಹೇಳ್ಬಿಟ್ಟು ಅದೊಂದು ವಾಡಿಕೆಯಾಗಿ ಬಂದಿತ್ತು. ವಾಡಿಕೆಯಾಗಿ ಬಂದಿತ್ತು. ಇವಾಗ ರುಬ್ಬವರು ಇಲ್ಲ, ಈಗ ರುಬ್ಬೋರು ಇಲ್ಲ, ಇಲ್ಲ. ಕೈ ರುಬ್ಬು ಅಂತ ಹೇಳಿದ್ರೆ ಸಿಟ್ ಮಾಡ್ಕೊಳ್ತಾರೆ, ಹೋಗಿ ಬಿಡ್ತಾರೆ ಅವ್ರು. ಆಮೇಲೆ ನಾವೇ ರುಬ್ಬೇಕಾಗ್ತದೆ ತಪ್ಪಿಗೆ. ಇವು ಮಸಾಲೆ ಈಗ ರೆಡಿ ಆಗಿದೆ. ಓಕೆ, ಇವಾಗ ಏನ್ ಮಾಡ್ಬೇಕು? ಒಂದು ಬೌಲ್ ಕೊಡಿ. ಸ್ವಲ್ಪ ನೀರು ಹಾಕ್ಬೇಕು. ಓಕೆ, ಹಾಕೊಳ್ಳಿ ಸರ್. ಒಳ್ಳೆ ಮಜ್ಜಿಗೆ ಹುಳಿಯನ್ನ ಮಾಡುವ ಕ್ರಮವನ್ನ ತೋರಿಸ್ತಾ ಇದ್ದಾರೆ. ಬೂದ್ಗುಂಬಳಕಾಯಿಲ ಇದು? ಹೌದು, ಬೂದ್ಗುಂಬಳಕಾಯಿಲು ಮಾಡ್ಬೋದು, ಸೋರೆಕಾಯಿಲು ಮಾಡ್ಬೋದಲ್ಲ? ಬೂದ್ಗುಂಬಳ ಮಾಡ್ಬೋದು, ಸೀಮೆ ಬದನೆ ಮಾಡ್ಬೋದು, ಸೋರೆಕಾಯಿ ಮಾಡ್ಬೋದು. ಮೂರಕ್ಕೂ ಎಲ್ಲ ಒಂದೇನೇನೆ, ತರಕಾರಿ ಮಾತ್ರ ಚೇಂಜ್. ತರಕಾರಿ ಚೇಂಜ್. ಈಗ ಬೂದ್ಗುಂಬಳ ಹೋಳು ಹಾಕ್ತಾ ಇದ್ದೇನೆ. ಓಕೆ. ಹಸಿ ಬಟಾಣಿ ಸೀಸನ್ ಅಲ್ಲಿ ಹಾಕ್ಬಿಡ್ತೇವೆ. ಓಕೆ. ಈಗ ಇದು ಬೇಯ್ತಾ ಇದೆ. ಓಕೆ. ಇದಕ್ಕೆ ಸ್ವಲ್ಪ ಬೇಯುವಾಗ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ. ಇದು ಟ್ರೆಡಿಷನಲ್ ಆಗಿ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂತ ಅದ್ಭುತವಾದಂತ ಬೂದ್ಗುಂಬಳಕಾಯಿಯ ಮಜ್ಜಿಗೆ ಹುಳಿ. ಹೌದು, ಇದು ಮುಚ್ಚಿಸುವ. ಹೌದು, ಸ್ವಲ್ಪ ಬೇಗ ಆಗುತ್ತೆ. ಸ್ವಲ್ಪ ಇದು ಹಾಫ್ ಬಾಯ್ಲ್ ಆದ್ಕೊಳ್ಳೆ ಸ್ವಲ್ಪ ಉಪ್ಪು ಹಾಕ್ಬೇಕು, ರುಚಿಗೆ ತಕ್ಕಂತೆ ಉಪ್ಪು. ಯಾಕಂದ್ರೆ ಈಗ ಹಾಕಿದ್ರೆ ಅದು ಹೋಳು ಎಳ್ಕೊಂಡ್ಬಿಡ್ತದೆ. ಆಯ್ತು. ಇಲ್ಲದೆ ಹೋಳು ಸಪ್ಪೆ ಸಪ್ಪೆ ಅನಿಸ್ತದೆ. ಆಯ್ತು. ಫಸ್ಟ್ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಂತೆ ಉಪ್ಪು. ಬೇಯಬೇಕು. ಸ್ವಲ್ಪ ಬೇಯಿಸೋಣ. ಆಮೇಲೆ ಎಲ್ಲ ತಿಂದಾದ್ಮೇಲೆ ಪುಳಿಯೋಗರೆ ಹಾಕೋದೊಂದು. ಹೌದು, ಅದು ನಮ್ಮ ಬ್ರಾಹ್ಮಣ ಪದ್ಧತಿ ಅಂತ ಹೇಳಿದ್ರೆ ಎಲೆಕೊನೆಗೆ ಪುಳಿಯೋಗರೆ, ಎಲೆಕೊನೆ ಹಾಕುದು ಅಂತ ಹೇಳ್ಬಿಟ್ಟು. ಎಲೆಕೊನೆ ಪಾಯಸ ಕೇಳಿದೀವಿ ನಾವೆಲ್ಲ. ಊಟ ತಿಂದು ಮಜ್ಜಿಗೆ ಎಲ್ಲ ಕುಡಿದು ಇನ್ನೇನು ಕೈ ತೊಳಿಬೇಕಾದ್ರೆ ಪುಳಿಯೋಗರೆ ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ. ಆಮೇಲೆ ಪುಳಿಯೋಗರೆ ಬಂದ ಮೇಲೆ ಆಮೇಲೆ ಸ್ವೀಟ್ ಬಡಿಸ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ವೀಟ್ ಅನ್ನ ಸಾರ ಆದ್ಮೇಲೆ ಬಡಿಸ್ತಾರೆ. ಬ್ರಾಹ್ಮಣರ ಪದ್ಧತಿ ಅದು. ಓಕೆ, ಸಂಪ್ರದಾಯ. ಓಕೆ. ಸ್ವೀಟ್ ಬಡಿದ ಅನ್ನ ಮಜ್ಜಿಗೆ ಮುಗ್ದೋಯ್ತಲ್ಲಿ. ಅನ್ನ ಮಜ್ಜಿಗೆ ತಿರ್ಗಾ ಬರಲ್ಲ. ಅನ್ನ ಮಜ್ಜಿಗೆ ಆಯ್ತು, ಮುಗ್ದೋಯ್ತು. ಓಹ್, ಅಲ್ಲ ಕೇಳಿದ್ರೆ ಬರ್ತಾ ಇರ್ತಾರೆ, ಹೋಗ್ತಾ ಒಂದೇ ಸತಿ ಅಂತ ಏನಿಲ್ಲ. ಇವಾಗ ಬರೋದೆಲ್ಲ ಕೇಳಕ್ ಬೇಜಾರು. ಬನ್ರಿ ಇಲ್ಲಿ ಅಲ್ಲ, ನಮ್ನೇ ನೋಡ್ತಾ ಟ್ರೈ. ಜನನು ಕಡಿಮೆ ಇರ್ತಾರಲ್ವಾ. ಪೂರ್ತಿ ಇಂಬ್ರೋಗಿದೆ ನೋಡಿ. ಸ್ವಲ್ಪ ನೀರು ಹಾಕ್ತಾ ಇದೀನಿ. ಸ್ವಲ್ಪ ನೀರು ಕಡಿಮೆ ಆಯ್ತು. ನೀರು ಪೂರ್ತಿ ಕಡಿಮೆ ಆಗ್ಬಿಡ ನೋಡಿ. ಕೆಲವು ಬೂದ್ಗುಂಬಳ ನೀರು ಬಿಡ್ಕೊಂಡ್ಬಿಡ್ತದೆ. ಇದು ಬೂದ್ಗುಂಬಳ. ಇದು ಒಳ್ಳೆ ಬಲ್ತಿದ್ರೆ ನೀರು ಕಡಿಮೆ ಅಂಶ ಇರ್ತದೆ. ಎಳೆ ಬೂದ್ಗುಂಬಳ ಅದೇ ಬೇಯ್ತಾ ಇದ್ರದ್ದೇ ನೀರು ಬಿಡುತ್ತೆ. ಆಗ ಹುಳಿ ಮಜ್ಜಿಗೆ ಹುಳಿ ಸ್ವಲ್ಪ ನೀರಾಗಿಬಿಡುತ್ತೆ. ಇವಾಗ ಸರಿ ಇದೆ ಅನ್ಸುತ್ತೆ. ಈಗ ಬೂದ್ಗುಂಬಳ ಸರಿ ಇದೆ ಅನ್ಸುತ್ತೆ. ಹೌದು, ಹೆಚ್ಚು ಕಡಿಮೆ ಆಗಿದೆ. ಓಕೆ. ಈಗ ಇದಕ್ಕೆ ಈ ರುಬ್ಬಿದ ಮಸಾಲೆ ಇದೆಯಲ್ಲ, ಹೌದೌದು, ಅದು ಹಾಕ್ಬಿಡ್ಬೇಕು. ಮಸಾಲೆ ಸ್ಮೆಲ್ ನೋಡಿ. ಇದಕ್ಕೆ ಸ್ವಲ್ಪ ಉಪ್ಪು ಹುಳಿ ಹಾಕಿದ್ರೆ ಚಟ್ನಿ ಆಗುತ್ತೆ. ಚೆನ್ನಾಗಿದೆ. ಮಜ್ಜಿಗೆ ಹುಳಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶುರು ಮಾಡಿದರೆ ಬ್ರಾಹ್ಮಣರ ಅಡುಗೆ ಮಾಡಿ ತೋರಿಸ್ತೀವಿ ನೋಡಿ ಮುಳ್ಳಿ ಅಂತ ಗಣೇಶ್ ರಾವ್ ಅವರು ಬಸವನಗುಡಿಯಿಂದ. ತುಪ್ಪ ಹಾಕೊಂಡು ಚೆನ್ನಾಗಿರ್ತಲ್ಲ ಇದಕ್ಕೆ? ತುಪ್ಪ ಹಾಕಬೇಕು. ತುಪ್ಪದ ಒಗ್ಗರಣೆ ಇದೆ ಲಾಸ್ಟಿಗೆ. ಹೌದಾ? ಇದಕ್ಕೆ ಕೊನೆಯಲ್ಲಿ ಒಂದು ತುಪ್ಪದ ಒಗ್ಗರಣೆ ಬರ್ತದೆ. ಓಕೆ. ಈಗ ಸ್ವಲ್ಪ ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಹೌದೌದು. ಬೆಲ್ಲ ತೀರಾ ಜಾಸ್ತಿ ಆದ್ರೂ ಮಜ್ಜಿಗೆ ಹುಳಿ ರುಚಿ ಕೆಟ್ಟು ಹೋಗುತ್ತೆ. ಸ್ವಲ್ಪ. ಹೌದು, ಹಾಕಿದ್ವೋ ಹಾಕಿಲ್ವೋ ಅನ್ನೋ ತರ. ಹೌದು. ಹುಳಿ ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಹುಳಿ ಇದೆ ಅಂತೇಳಿ ಪ್ರಶ್ನೆ ಏನು ಬರಲ್ಲ. ಇದ್ರಲ್ಲಿ ಹುಳಿ ಅಂಶ ಬರುವಂತದ್ದು ಏನಿಲ್ಲ ಅಲ್ಲ. ಮೊಸರು ಹಾಕ್ತಿವಲ್ಲ ಆಮೇಲೆ. ಮೊಸರು ಒಂದು ಅಷ್ಟು ಹುಳಿ ಬರಲ್ಲ ಅಂದ್ರೆ ನಾವು ಆಮೇಲೆ ಹುಣಸೆ ಹಣ್ಣಾಗ್ಲಿ ಲಿಂಬೆ ಹಣ್ಣಾಗ ಉಪಯೋಗ ಮಾಡಲ್ಲ. ಓಹೋ, ಮಾಡಲ್ವಾ? ಇದಕ್ಕೆ ಇಷ್ಟೇ, ಇದೇ ಹುಳಿ, ಮೊಸರೇ ಹುಳಿ. ಓಹೋ. ಈಗ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ. ಆಫ್ ಮಾಡ್ಕೊಳ್ಳೋಣ, ಪರವಾಗಿಲ್ವಾ? ಇಲ್ಲ, ಇರ್ಲಿ. ಮೊಸರು ಹಾಕಿ ಒಂದು ಕುದಿಬೇಕು. ಓಕೆ. ಸ್ಮೆಲ್ ಬರ್ತದೆ. ಅದ್ಭುತವಾದದ್ದು. ಅನ್ನ ಇಲ್ಲ ಊಟ ಮಾಡ್ಬೋಯ್ತು. ಇಲ್ಲ, ಅನ್ನ ತರಿಸ್ಬೋದು, ಅದೇನ್ ದೊಡ್ಡ ವಿಚಾರ ಇಲ್ಲ. ನೋಡಿ, ಹೇಳ್ತೀನಿ ನೋಡಿ, ಬರುತ್ತೆ. ಸಾಕು, ಇದನ್ನ ಇಳಿಸ್ಬೋದು. ಆಫ್ ಅಣ್ಣ? ಆಫ್ ಮಾಡಿ. ಆಯ್ತಾ? ರೆಡಿ ಟು ಈಟ್? ಆಯ್ತು, ಇದು ರೆಡಿ. ಇನ್ನು ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಕೊಡ್ಬೇಕು, ಜೀರಿಗೆ ಒಗ್ಗರಣೆ ಕೊಟ್ಬಿಡಿ. ಕೊಡ್ತೀನಿ. ಅದಕ್ಕೇನು ಬೇಕು? ಅದಕ್ಕೆ ಚೆನ್ನಾಗಿ ಕೊಡ್ತೀನಿ. ಬನ್ನಿ ಇಲ್ಲಿ ನೋಡಿ, ಒಗ್ಗರಣೆ ಕೊಡಕ್ಕೆ ಹೆಂಗೆ ಇಟ್ಕೊಂಡಿದೀವಿ. ತುಪ್ಪದಲ್ಲಿ ಒಗ್ಗರಣೆ, ಜೀರಿಗೆ ಹಾಕಿ, ಬೇರೆ ಏನೂ ಹಾಕೋದಿಲ್ಲ. ತುಪ್ಪದಲ್ಲಿ ಒಗ್ಗರಣೆ, ಜೀರಿಗೆ ಹಾಕಿ. ತಿನ್ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಮಜಾ ಇರುತ್ತಪ್ಪ. ಇದು ತುಪ್ಪ ಹಾಕ್ಬೇಕು ಅಲ್ಲ? ಊಟ ಮಾಡೋ ಸ್ವಲ್ಪ ತುಪ್ಪ ಹಾಕಿ. ಹೌದು, ಕರೆಕ್ಟ್. ಜೀರಿಗೆ ಹಾಕ್ತಾ ಇದ್ದೇನೆ ಒಗ್ಗರಣೆಗೆ.
ಸಿಡಿಬೇಕಾ ಜೀರಿಗೆ? ಇಲ್ಲ, ಅದು ಕೆಂಪಾಗಬೇಕು. ಈ ಗೋಲ್ಡನ್ ಕಲರ್ಗೆ ಬರುತ್ತೆ ಜೀರಿಗೆ. ಹಾಕಿ. ಓಕೆ, ಈಗ ಜೀರಿಗೆ ಒಗ್ಗರಣೆ ಹಾಕಿದ್ದೀನಿ. ಒಂದ್ಸತಿ ಕಲ್ಕ್ಬಿಟ್ಟು ಮುಚ್ಚಿಟ್ರೆ ಮಜ್ಜಿಗೆ ಹುಳಿ ರೆಡಿ. ಅಯ್ಯೋ, ಮುಚ್ಚಿಡೋ ಪ್ರಶ್ನೆನೇ ಇಲ್ಲ, ಕೂಡಲೇ ಇಮಿಡಿಯೇಟ್ ಆಗಿ. ಸರಿ, ಈಗ ಮಜ್ಜಿಗೆ ಹುಳಿ ರೆಡಿ ಆಗಿದೆ. ಅದ್ಭುತವಾಗಿ ಬಂದಿದೆ ಅಂತ ಅನಿಸ್ತಾ ಇದೆ. ನೋಡೋಣ. ನೋಡೇ ಬೇಡ ಬಿಡಿ. ಈಗ ಮಜ್ಜಿಗೆ ಹುಳಿ ರೆಡಿ ಇದೆ. ಕೊಡಿ. ಬೆಂಗಳೂರಿನ ಬಸವನಗುಡಿಯ ಪ್ರತಿಷ್ಠಿತ ಕ್ಯಾಟರಲ್ಲಿ ಒಬ್ರು ಬ್ರಾಹ್ಮಣರ ಅಡುಗೆಯ ಸ್ಪೆಷಲಿಸ್ಟು ಗಣೇಶ್ ಅವರು ಮೂಲತಃ ಉಡುಪಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಒಂದು ಅದ್ಭುತವಾದಂಥ ಬೂದ್ಗುಂಬಳಕಾಯಿಯ ಮಜ್ಜಿಗೆ ಹುಳಿಯನ್ನ ಮಾಡೋ ವಿಧಾನ ತೋರಿಸ್ಕೊಟ್ಟಿದ್ದಾರೆ. ಯಾವ ರೀತಿ ಬೂದ್ಗುಂಬಳಕಾಯಿ ಹುಳಿನ ಮಾಡಿದ್ರು ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಮಜ್ಜಿಗೆ ಹುಳಿ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಅಕ್ಕಿ, ಜೀರಿಗೆ, ಶುಂಠಿ, ಹಸಿಮೆಣಸಿನಕಾಯಿ, ಧನಿಯಾ, ತೆಂಗಿನಕಾಯಿ ತುರಿ, ಅರಿಶಿನ, ಕರಿಬೇವು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಸ್ವಲ್ಪ ನೀರು, ಬೂದುಗುಂಬಳಕಾಯಿ, ಹಸಿ ಬಟಾಣಿ, ಕರಿಬೇವು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ಉಪ್ಪು, ರುಬ್ಬಿದ ಮಸಾಲೆ, ಬೆಲ್ಲ, ಮೊಸರು ಹಾಕಿ ಬೇಯಲು ಬಿಡಿ. ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿ ಮಜ್ಜಿಗೆ ಹುಳಿಗೆ ಹಾಕಿ. ಈಗ ರುಚಿ ರುಚಿಯಾದ ಮಜ್ಜಿಗೆ ಹುಳಿ ಅನ್ನದ ಜೊತೆ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬೋದಾ? ಅನ್ನಕ್ಕೆ ಬೇರೆ ಯಾವುದಕ್ಕೂ ಇದು ಸೂಟ್ ಆಗಲ್ಲ. ಅಯ್ಯೋ, ಬರೀ ಅನ್ನಕ್ಕೆ ಮಾತ್ರ ಇದು. ಯಾಕೋ ಸ್ಪೂನ್ ಸರಿಯೋಗಲ್ಲ. ಇಂಥ ಅಡಿಗೆನ ಕೈಯಲ್ಲೇ ಊಟ ಮಾಡುವಂಥದ್ದು ಇದು ನಮ್ಮ ಸಂಪ್ರದಾಯ. ಸ್ಪೂನಲ್ಲಿ ಆ ಮಜಾ ಸಿಗಲ್ಲ. ಕೈಯಲ್ಲಿ ಊಟ ಮಾಡೋಷ್ಟು ಸ್ಪೂನಲ್ಲಿ ಮಜಾ ಸಿಗೋದಿಲ್ಲ. ಅದ್ಭುತ. ಓಕೆ ಗಣೇಶ್ ಅವರು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಆರೋಗ್ಯದ ಸುತ್ತು. ಆರೋಗ್ಯದ ಅಡಿಗೆ ಅಂತ ತೋರಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ ನಮ್ಮ ಬಾಲಕೃಷ್ಣ ಗುರುಜಿಯವರು, ಖ್ಯಾತ ಸಂಮೋಹಿನಿ ತಜ್ಞರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುರುಜಿ ನಮಸ್ಕಾರ. ನಮಸ್ಕಾರ ಗುರುಜಿ, ಏನ್ ಮಾಡ್ತಾ ಇದ್ದೀರಾ ಸ್ಪೆಷಲ್ ಇವತ್ತು? ಗುರುಜಿ, ಇವತ್ತು ಸ್ಪೆಷಲ್ ಅಂತ ನಾವು ಕರೀತಾ ಇದೀವಿ, ಆದ್ರೆ ಸಾಧಾರಣವಾಗಿ ನಾವೆಲ್ಲ ಸೌತ್ ಇಂಡಿಯನ್ಸ್ ಮಾಡ್ಕೋತಾ ಇರ್ತೀವಿ. ಯಾವ್ದು ಗುರುಜಿ ಅದು? ಅನ್ನದ ಗಂಜಿ, ಆದ್ರೆ ನಾವು ಕರೆಯೋದು ಅನ್ನದ ಸೂಪ್ ಅಂತ ಕರೆಯೋಣ. ಅನ್ನದ ಗಂಜಿ, ಆದ್ರೆ ಸೂಪ್ ಅಂತ ಕರೆಯೋಣ. ಓಕೆ. ಯಾಕಂದ್ರೆ ಅನ್ನದ ಗಂಜಿ ಅಂದ ತಕ್ಷಣ ನಮ್ಗೆ ಮಂಗಳೂರು ಕಡೆ, ದಕ್ಷಿಣ ಕನ್ನಡದಲ್ಲಿ ಮಾತ್ರ ನೋಡ್ತೀವಿ ವಿನಃ ಕರ್ನಾಟಕದ ಯಾವುದೇ ಭಾಗದಲ್ಲಿ ಇದನ್ನ ನಾವು ನೋಡಲ್ಲ. ಅದು ಒನ್ ಆಫ್ ದ ರೀಸನ್ಸ್ ನಾವು ತೋರಿಸೋಣ ಅಂತ. ಯಾಕಂದ್ರೆ ಬಹಳ ಹೆಲ್ತಿ ಫುಡ್ ಅದು. ಖಂಡಿತ ಬಹಳ ಸುಲಭವಾಗಿ ಆಗೋಗುತ್ತೆ. ಖಂಡಿತ ಗುರುಜಿ. ಅನ್ನದ ಸೂಪ್ ಬೇಕಾಗುವ ಸಾಮಗ್ರಿಗಳು: ಪಾಲಿಶ್ ಮಾಡದ ಅಕ್ಕಿ, ಪುದೀನ, ಕಾಳು ಮೆಣಸಿನ ಪುಡಿ, ಒಣಮೆಣಸಿನಕಾಯಿ ಪುಡಿ, ಕಡಲೆಕಾಯಿ ಬೀಜದ ಮೊಸರು, ಉಪ್ಪು. ಏನ್ ಮಾಡ್ಬೇಕು ನಾವು? ಮೊದಲು ನಾವು ಸ್ವಲ್ಪ ಇದನ್ನ ಹುರ್ಕೋಬೇಕಿನ್ನ. ಹುರ್ಕೋಬೇಕಾ? ಹೌದು. ಪುದೀನ ಸೊಪ್ಪನ್ನ ಸ್ವಲ್ಪ ಗರಿಗರಿಯಾಗಿ ಆಗೋ ತರಹ ಹುರ್ಕೋಬೇಕು. ಸ್ವಲ್ಪ ಹುರ್ಕೊಂಬೋಣ. ಅರೋಮಾ ನೋಡಿ ಹೆಂಗ್ ಚೆನ್ನಾಗಿ ಬರುತ್ತೆ. ಹೌದು ಗುರುಜಿ. ಪುದೀನ ಸೊಪ್ಪಿನಲ್ಲಿ ಆ ಥರ ಒಂದು ನಾವು ಮನುಷ್ಯರು ಏನೇ ಓದಿದ್ರು, ಏನೇ ಸಾಧನೆ ಮಾಡಿದ್ರು ಪ್ರಕೃತಿಯ ತರ ನಾವು ಮಾಡಕ್ಕೆ ಸಾಧ್ಯ ಇಲ್ಲ. ಓಕೆ, ಈ ಬಿಸಿಗೆನೆ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಒಂದು ಪಾತ್ರೆ ಬೇಕು. ಅರ್ಧ ಮುಕ್ಕಾಲು ಲೋಟದಷ್ಟು ನೀರು ಹಾಕೋಣ. ಇದಕ್ಕೆ ಈಗಾಗಲೇ ನಾನು ಅನ್ಪಾಲಿಶ್ ರೈಸಲ್ಲಿ ಅನ್ನವನ್ನು ಮಾಡ್ಕೊಂಬಂದೇನಿ. ಅದನ್ನ ಇದಕ್ಕೆ ಹಾಕೋಣ. ಕೆಂಪಕ್ಕಿ ಅನ್ನ. ಓಹೋ. ದಕ್ಷಿಣ ಕನ್ನಡದಲ್ಲಿ ಮಾತ್ರ ನಾವು ಎಲ್ಲರೂ ಹೋದ್ರೆ ಕೆಲವು ಹೋಟೆಲ್ಗಳಲ್ಲಿ, ಲೋಕಲೈಸ್ ಇರುವಂಥ ಹೋಟೆಲ್ಗಳಲ್ಲಿ ಗಂಜಿ ಮಾತ್ರ ಸಿಗ್ತದೆ. ಕೆಲವು ನಾನ್ ವೆಜಿಟೇರಿಯನ್ ಊಟಗಳಲ್ಲೂ ಸಹ ಮೀನಿನ ಜೊತೆಗೆ ಈ ಗಂಜಿ ಊಟವನ್ನು ಕೊಡ್ತಾರೆ. ಧರ್ಮಸ್ಥಳಕ್ಕೆ ಹೋದ್ರೂ ಸಹ ನೀವು ಅಲ್ಲಿರೋ ಹೋಟೆಲ್ಗಳಲ್ಲಿ ಗಂಜಿ ಊಟನ ಬೆಳಗ್ಗೆ ಹೊತ್ತು ಅಲ್ಲಿರೋ ಎಲ್ಲ ಧರ್ಮಸ್ಥಳ ಇರೋ ಹೋಟೆಲ್ಗಳೆಲ್ಲ ಸಿಗುತ್ತೆ. ಇದು ಚೆನ್ನಾಗಿರುತ್ತೆ. ನೋಡೋಣ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ತೋರಿಸ್ಕೊಡ್ತಾ ಇದ್ದಾರೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋಣ. ಓಕೆ. ಇದಕ್ಕೆ ನಾವು ಹಾಕ್ತಾ ಇದ್ದೀವಿ ಕಡಲೆಕಾಯಿ ಬೀಜದ ಮೊಸರು.
ತುಂಬಾ ಸರಿ ಜನ ಕೇಳ್ತಿರ್ತಾರೆ ಕಡಲೆಕಾಯಿ ಬೀಜದ ಮೊಸರನ್ನ ಯಾವ ರೀತಿ ಮಾಡ್ಕೋಬೇಕು ಸರ್, ನಮ್ಗೆ ಗೊತ್ತಿಲ್ಲ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಇನ್ನೊಂದ್ಸರಿ ತಿಳಿಸ್ತಾ ಇದೀವಿ. ಕಡಲೆಕಾಯಿ ಬೀಜವನ್ನ ಸಿಗುವಂತ ಕಡಲೆಕಾಯಿ ಬೀಜ, ಹಸಿ ಕಡಲೆಕಾಯಿ ಆಗ್ಬೋದು ಅಥವಾ ಒಣಗಿರೋ ಕಡಲೆಕಾಯಿ ಆಗ್ಬೋದು, ಅದನ್ನ ಚೆನ್ನಾಗಿ ನೆನೆಸಿಟ್ಟು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಅದರಿಂದ ತೆಗೆಯುವಂತ ಹಾಲನ್ನ, ಅದಕ್ಕೆ ನೀವು ಒಂದು 2-3 ಮೆಣಸಿನಕಾಯಿ ತೊಟ್ಗಳನ್ನ ಅಥವಾ ನಿಂಬೆ ರಸವನ್ನ ಹಾಕಿದ್ರೆ ಅದು ಬಿಸಿ ಮಾಡಿ ನಂತರ ಅದನ್ನ ಹಾಕಿಟ್ರೆ ನಿಮಗೆ ಮೊಸರಿನ ರೀತಿಯ ಒಂದು ಸಿಗುತ್ತೆ. ಮೊಸರೇ ಅದು ಕಡಲೆಕಾಯಿ ಬೀಜದ ಮೊಸರು. ಅದನ್ನ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸರಿ ಯೂಸ್ ಮಾಡಿದ್ದೀವಿ. ಇದೊಂದು ಕೊದಿ ಬಂದ್ಮೇಲೆ ತಿಳಿಸ್ಬೋಣ. ರೆಡಿ ಟು ಈಟ್. ಓಕೆ. ಅದಕ್ಕೆ ಫ್ಲೇವರ್ನ ಹಾಕ್ತೀರಾ? ಸಪ್ರೇಟಾಗಿ ಹಾಕೊಂಡು ನೋಡಿ. ಅಲ್ಲ, ಇದು ಪುದೀನಾ ಸೊಪ್ಪನ್ನ ಸಪ್ರೇಟಾಗಿ ಹಾಕೊಂಡು ನೋಡಿ. ಓಕೆ. ಯಾಕಂದ್ರೆ ಆ 3 ಡಿಫ್ರೆಂಟ್ ಫ್ಲೇವರ್ಸ್ ಕೊಡುತ್ತೆ. ಓಕೆ. ಹಾಕೋಬಹುದು, 3 ಒಟ್ಟಿಗೆ ಹಾಕೋಬಹುದು. ಬಟ್ ಇಂಡಿವಿಜುವಲ್ ಆಗಿ ನೀವು ಟೇಸ್ಟ್ ಮಾಡೋದು ಬಹಳ ಸುಂದರವಾಗಿದೆ. 4 ರೀತಿ ತಿಂದು ನೋಡಿ. ಮೊದಲು ಏನು ಮಿಕ್ಸ್ ಮಾಡದೆ ಬರೀ ಗಂಜಿನೇ ತಿನ್ನಿ. ಓಕೆ. ನೆಕ್ಸ್ಟ್ ಆ ಪುದೀನಾ ಎಲೆನ ಹಾಕೊಂಡು ತಿಂದು ನೋಡಿ. ಓಕೆ. ಇನ್ನು ಸ್ವಲ್ಪ ಭಾಗಕ್ಕೆ ಮೆಣಸಿನಕಾಯಿನ, ಒಣಮೆಣಸಿನ ಪುಡಿ, ಇನ್ನೊಂದಕ್ಕೆ ಪೆಪ್ಪರ್. ಓಕೆ. ಇದನ್ನ ನನ್ನ 5-6 ಜನ್ಮದ ಹಿಂದಿನ ಜನ್ಮಗಳ ಮಗಳು ಪ್ರಿಯಾ ಅಂತ ಶಿವಮೊಗ್ಗ ಒಳಬಳು ನಮ್ಮ ಹತ್ರ ವರ್ಕ್ ಮಾಡಿ ನಂಗೆ ಸಹಾಯ ಮಾಡ್ತಾ ಇದ್ದಾಳೆ. ಆಕೆ ಇದನ್ನ ಹೇಳ್ಕೊಟ್ಟಂತಹ ಒಂದು ಡಿಶ್. ಓಹೋ. ಸಾಕು. ಅನ್ನದ ಸೂಪ್ ರೆಡಿ ಫಾರ್ ಯು. ಗುರುಜಿಯವರು ಯಾವ ರೀತಿ ಈ ಸೂಪನ್ನು ಮಾಡಿದ್ರು ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಅನ್ನದ ಸೂಪ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಪುದೀನ ಹಾಕಿ ಹುರಿದುಕೊಳ್ಳಿ. ನಂತರ ನೀರು ಹಾಕಿ ಬೇಯಿಸಿದ ಅನ್ನ, ಉಪ್ಪು, ಕಡಲೆಕಾಯಿ ಬೀಜದ ಮೊಸರು ಹಾಕಿ ಕುದಿಸಿ. ಇದಕ್ಕೆ ಪುದೀನ, ಒಣಮೆಣಸಿನಕಾಯಿ ಪುಡಿ, ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿ. ಈಗ ಅನ್ನದ ಸೂಪ್ ಕುಡಿಯಲು ರೆಡಿ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಕೆಂಪಕ್ಕಿ ಅನ್ನ ತಿನ್ನಕ್ಕೂ ಸಿಗೋದಿಲ್ಲ. ಮೊದಲು ಎಲ್ಲ ಕಡೆ ಯಾವುದೇ ಊರಿಗೆ ಹೋದ್ರೂ ಸಹ ಈ ಕೆಂಪಕ್ಕಿ ಅನ್ನನೇ ಇರ್ತಾ ಇತ್ತು. ಈಗ ಇದನ್ನ ತಗೋಬೇಕು ಅಂದ್ರೆ ಪ್ರೀಮಿಯಂ ಕೊಟ್ಟು ತಗೋಬೇಕು. ಇದಕ್ಕೆ ಮೆಣಸಿನ ಪುಡಿ. ಈಗ ಒಣಮೆಣಸಿನ ಪುಡಿ ಹಾಕ್ಕೊಂತೀನಿ. ಈಗ ಪುದೀನಾನ ಫ್ರೈ ಮಾಡಿಕೊಂಡು ಓಕೆ ಅದರ ಪುಡಿ. ಈಗ ದೊಡ್ಡ ಸ್ಪೂನೇ ಬೇಕಾಗುತ್ತೆ. ಇದು ಮನೆಯಿಂದ ಮಾಡ್ಕೊಂಬಂದಿರೋಂತಹ ದೊಡ್ಡ ನೆಲ್ಲಿಕಾಯಿನ ಉಪ್ಪಿನಕಾಯಿ ವಿತ್ ಪೆಪ್ಪರ್, ಮಾಂಗಾಯಿ, ಶುಂಠಿ ಎಲ್ಲ ಹಾಕಿರೋದು. ಇದೇ ಚೆನ್ನಾಗಿರೋದು ಗುರುಜಿ ಅಲ್ವಾ? ಟ್ರೆಡಿಷನಲ್ಲಿ ಗಂಜಿಗೆ ಉಪ್ಪಿನಕಾಯಿ. ಹೌದು, ಚೆನ್ನಾಗಿರುತ್ತೆ, ಅದ್ಭುತವಾಗಿದೆ. ಕಂಟ್ಲೆ ಕೆಟ್ಟೋಗಿದ್ರೆ, ನಾಲಿಗೆ ಕೆಟ್ಟೋಗಿದ್ರೆ ಈ ಥರ ಉಪ್ಪಿನಕಾಯಿನ ಹಾಕ್ಕೊಂಡು ಒಂದು ಬಟ್ಲು ತುಂಬ ಗಂಜಿ ಕುಡಿದ್ರೆ ಜ್ವರ ಅನ್ನೋದು ಮಾರನೇ ದಿನ ಇರೋದಿಲ್ಲ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಗುರುಜಿ, ಅದ್ಭುತವಾಗಿದೆ. ಒಳ್ಳೆಯದು ಗುರುಜಿ, ಒಳ್ಳೆ ಒಂದು ಸೂಪರ್ನ ತೋರಿಸಿದ್ದೀರಾ. ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತಿನಲ್ಲಿ ಕರೆಸ್ತಾ ಇದೀವಿ. ಯಾರ ಮನೆಯವ್ರನ್ನ ಕರೆಸ್ತಾ ಇದ್ದೀರಾ ಮುರಳಿ? ಯಾವ ಕೈ ರುಚಿನ ತೋರಿಸ್ತಾ ಇದ್ದೀರಾ? ಯಾರು ಯಾವ ರುಚಿಯನ್ನು ಮಾಡಿ ತೋರಿಸ್ತಾರೆ? ನಾವು ಕಾಯ್ತಾ ಇದೀವಪ್ಪ, ಬೇಕು ಕರೀರಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಮೋಹನ್. ಏನ್ ಮಾಡ್ಕೊಂಡಿದ್ದೀರಾ? ಕುಕಿಂಗ್ ಅಂದ್ರೆ ಅಡಿಗೆ. ಅಡಿಗೆ ಅಂದ್ರೆ ಅಡಿಗೆನೆ. ಎಲ್ಲ ಅಡಿಗೆ ಮಾಡ್ತೀರಾ? ಮನೇಲೆಲ್ಲ ಮಾಡ್ತೇನೆ. ಫಸ್ಟ್ ಹೋಟೆಲ್ ಮಾಡ್ತಾ ಇದ್ದೆ, ಇವಾಗ ಮನೇಲಿ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷ ಅಡಿಗೆ ಕಲ್ತ್ರಿ? 5 ವರ್ಷದಿಂದ ಮಾಡ್ತಾ ಇದ್ದೀನಿ. ಇವಾಗ ಏನೇನ್ ಮಾಡ್ತೀರಾ? ಎಲ್ಲ ಮಾಡ್ತೀನಿ. ನಾನ್ ವೆಜ್, ವೆಜ್ ಮತ್ತೆ ಪೌಡರ್ ಎಲ್ಲ ಮಾಡ್ತೀನಿ. ಎಲ್ಲಿ, ಯಾವ್ರವ್ರು ನೀವು? ಮಂಡ್ಯ. ಎಲ್ಲಿ? ಮಂಡ್ಯದಲ್ಲಿ ಗೆಜ್ಜಿಲ್ಗೆರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೋಹನ್ ಅಲ್ಲ? ಮೋಹನ್ ಅವ್ರು ಬಂದಿದ್ದಾರೆ. ಮೋಹನ್ ಅವರು ಅದ್ಭುತವಾಗಿರುವಂತ ಒಂದು ಅಡಿಗೆ ಮಾಡಿ ತೋರಿಸ್ತೀವಿ ಅಂತ ಏನ್ ಮಾಡ್ತೀರಾ? ಮೆಕ್ಸಿಕನ್ ರೈಸ್ ಮತ್ತೆ ಪಾಲಕ್ ಚಟ್ನಿ. ಮೆಕ್ಸಿಕನ್ ರೈಸ್ಗೆ ಪಾಲಕ್ ಚಟ್ನಿಗೆ ಎಲ್ಲಿಂದ ಸಂಬಂಧವಯ್ಯ? ಓಕೆ, ಹೇಳಿ, ಮೆಕ್ಸಿಕನ್ ರೈಸ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮೆಕ್ಸಿಕನ್ ರೈಸ್ ಮತ್ತು ಪಾಲಕ್ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಬಾಸ್ಮತಿ ಅಕ್ಕಿ, ಬೆಣ್ಣೆ, ಬೆಳ್ಳುಳ್ಳಿ, ಪಲಾವ್ ಎಲೆ, ಈರುಳ್ಳಿ, ಜಾಪತ್ರೆ, ಟೊಮ್ಯಾಟೊ, ಅನಾನಸ್ ಹೂ, ಹಸಿಮೆಣಸಿನಕಾಯಿ,
ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚಕಾರದ ಪುಡಿ, ಜೀರಿಗೆ ಪುಡಿ, ಕಾಳುಮೆಣಸಿನ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡ್ಲಿ ನೀವು ಫಸ್ಟ್? ನಾನು ಕುಕ್ಕರ್ ಬೇಕು. ಸ್ಮಾಲ್ ಕುಕ್ಕರ್ ಸಾಕಾ? ಹಾ, ಎಷ್ಟು ಅಕ್ಕಿ ತಂದಿದ್ದೀರಾ? 1 ಕಪ್ ತಂದಿದ್ದೀನಿ. 1 ಕಪ್ಗೆ ಸಾಕಾಗ್ಬೋದಲ್ಲ? ಬೇಕಾದಷ್ಟು ಆಯ್ತು. ಸಾಕು. ಮೆಕ್ಸಿಕನ್ ರೈಸ್ ಇದು? ಮೆಕ್ಸಿಕನ್. ಎಲ್ಲಿ ಕಲ್ತ್ರಿ? ಯಾವ ಹೋಟೆಲ್ ಸ್ಪೆಷಲ್ ಇದು? ಇದು ಅಕ್ಕ ಕಳ್ಸಿಕೊಟ್ಟಿದ್ದು ನನಗೆ. ನಿಮ್ಮ ಅಕ್ಕನಾ? US ಅಂದ್ರೆ ಅಕ್ಕ ಸ್ವಂತ ಅಕ್ಕ ಅಲ್ಲ, US ಅಲ್ಲಿ ಇದ್ದಾರೆ ಅವರು. ಓಕೆ, ನೀನು ಅಕ್ಕ ಅಂತ ಕರಿತೀಯ? ಏನು ಅವ್ರ ಹೆಸರೇನು? ತೇಜ ಅನ್ಬಿಟ್ಟು. ಓಕೆ, ಅವ್ರು ಹೇಳ್ಕೊಟ್ರೆ ಹಿಂಗ್ ಮಾಡೋ ಮೆಕ್ಸಿಕನ್ ರೈಸ್ ಅಂತ? ಓಕೆ ಓಕೆ ಓಕೆ. ಬೆಣ್ಣೆ ಹಾಕ್ತೀನಿ. ಓಕೆ, ಇದಕ್ಕೆ ಬೆಣ್ಣೆನೇ ಮುಖ್ಯ. ಓಕೆ, ಬೆಣ್ಣೆ ಬಹಳ ಮುಖ್ಯ. ಇಷ್ಟ ಹಾಕಿದ್ರೆ ಬಹಳ ಬೆಣ್ಣೆ ಅದ್ಭುತವಾದ ಮುಖ್ಯ. ಓಕೆ, ಅಷ್ಟಲ್ಲಿ ಗ್ರೈಂಡ್ ಮಾಡ್ಕೊಬಿಡೋದು. ಏನಿದು? ಬೆಳ್ಳುಳ್ಳಿ ಗ್ರೈಂಡ್ ಮಾಡ್ಕೋಬೇಕಾ? ಗ್ರೈಂಡ್ ಮಾಡ್ಕೋಬೇಕು. ಎಸ್, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾ, ಎಷ್ಟು ಬೆಳ್ಳುಳ್ಳಿ ಬೇಕು? 1-2 ಬೆಳ್ಳುಳ್ಳಿ ಆದ್ರೆ ಸಾಕು. ಪಪ್ ಮಾಡಿರ್ಬೇಕು. ಓಕೆ, ನೀರು ಹಾಕೋಬೇಡವಾ? ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ ಹಾಕಿ. ಬೆಳ್ಳುಳ್ಳಿನ ಮಾತ್ರ ಗ್ರೈಂಡ್ ಮಾಡ್ಕೋಬೇಕು? ಬೆಳ್ಳುಳ್ಳಿ ಮಾತ್ರ ಗ್ರೈಂಡ್. ಓಕೆ ಓಕೆ, ಮಾಡಪ್ಪ. ಓಕೆ, ಬೆಣ್ಣೆ ಕಾಯ್ತಾ ಇದೆ. ಬೆಣ್ಣೆಕಾಯಿ, ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ ಹಾಕಿ. 1-2 ಜಾಪತ್ರೆ ಅಂತಾರೆ. ಜಾಪತ್ರೆ, ಜಾಕಾಯಿ. ಜಾಪತ್ರೆ ಹಾಕ್ತೀನಿ. ಜಾಯಿಕಾಯಿ ಇಲ್ಲ, ಇದೆಲ್ಲ ಹಾಕೋದಿಲ್ಲ ಮೆಕ್ಸಿಕನ್ಗೆ. ಮರಾಠಿ ಮೊಗ್ಗು, ಇದು ಚಕ್ಕೆ, ಏಲಕ್ಕಿ 1-2, ಓಕೆ, ಲವಂಗ 1-3. ಇವೆಲ್ಲ ಮೆಕ್ಸಿಕನ್ ರೈಸ್ ಹಾಕಲ್ಲ, ನೀವು ಇಂಡಿಯನೈಸ್ ಮಾಡ್ಬಿಟ್ಟಿದ್ದೀರಾ? ಅದೇನದು? ಇದು ಅನಾನಸ್ ಮುಗ್ಗು. ಅನಾನಸು. ಓಕೆ, ಇದನ್ನು ಸ್ವಲ್ಪ ಹುರ್ಕೋಬೇಕು. ಹುರ್ಕೊಳ್ಳಿ. ಆಮೇಲೆ ಈರುಳ್ಳಿನೂ ಹಾಕಲ್ಲ ಮೆಕ್ಸಿಕನ್ಗೆ. ಓಕೆ, ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ. ಮಾಡಿ ಮಾಡಿ. ಅರ್ಧ. ಎಲ್ಲಿ ಓದಿದ್ದಲ್ಲ ಇಲ್ಲಿ ನೀವು? ಮಂಡೇನೆ. ಇವಾಗ ಟೊಮೊಟೊ ಹಾಕೋಣ. ಹಾಕಿ ಹಾಕಿ. ಎಷ್ಟು? ಒಂದು 2 ಟೊಮೆಟೊನಾ? ಒಂದು 4 ಟೊಮೊಟೊ ಹಾಕಿದ್ದೀನಿ. ಓಕೆ, ಟೊಮೊಟೊ ಜಾಸ್ತಿ ಇರಬೇಕು ಮೆಕ್ಸಿಕನ್ಗೆ. ಮೆಕ್ಸಿಕನ್ ರೈಸ್ಗಾ? ನಿಮ್ಮ ಅಕ್ಕ ಹೇಳ್ಕೊಟ್ಟಿದ್ದ ಇದು? ಹಾಂ. ಅವ್ರಿಗೆ ಅಡುಗೆ ಮಾಡ್ಕೊಟ್ಟಿದ್ಯಾ? ಮಾಡ್ಕೊಟ್ಟಿದ್ದೀನಿ. ಪುಳಿಯೋಗರೆ ಎಲ್ಲ. ಓಹೋ, ಅಲ್ಗೂ ತಗೋ ಹೋಗಿದ್ದಾರೆ US-ಗೆಲ್ಲ. ಹೌದಾ? ಸುಮಾರು ತಗೋ ಹೋಗಿದ್ದಾರೆ ಎಲ್ಲ ಮಾಡಿಸ್ಕೊಂಡು US-ಗೆ. ಹೌದೇನು? ನಿನ್ಗೆ ಅಡುಗೆ ಕಲಿಬೇಕು ಅಂತ ಹೆಂಗ್ ಗೊತ್ತಾಯ್ತು? ಹಂಗೆ ಸುಮ್ಮನೆ ಕಲ್ತಿರೋದು ನಾನು. ಹೌದಾ? ಕಲಿಬೇಕು ಅಂತ ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಇದಕ್ಕಿದಂಗೆ ಕಲಿಬೇಕು ಅನಿಸ್ಬಿಡ್ತು. ಇದು ಚೆನ್ನಾಗಿ ಇದಾಗಬೇಕು, ಕುದಿಬೇಕಲ್ಲ? ಕುದಿಬೇಕು. ಅದು ಆ ನೀರೆಲ್ಲ ಹಾವಿ ಎಲ್ಲ ಹೋಗ್ಬೇಕು ಅದು. ಓಕೆ, ಅಷ್ಟರಲ್ಲಿ ನಾವು ಚಟ್ನಿನೂ ರೆಡಿ ಮಾಡ್ಕೋಬೋದು. ಓಕೆ, ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ಇವಾಗ. ಓಕೆ, ಇದಕ್ಕೂ ಬೆಣ್ಣೆನಾ? ಇದಕ್ಕೂ ಬೆಣ್ಣೆ. ಚಟ್ನಿಗೂ ಬೆಣ್ಣೆನಾ? ಚಟ್ನಿಗೂ ಬೆಣ್ಣೆ. ಆಯ್ತು. ಈಗ ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಳ್ಳೋದು. ಓಕೆ, ಈಗ ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಒಂದು ಸ್ವಲ್ಪ ಕರಿಬೇವು ಹಾಕೋಬೇಕು ಇವಾಗ. ಓಹೋ, ಕರಿಬೇವನ್ನ? ಓಕೆ ಓಕೆ ಓಕೆ. ಪಾಲಕ್ ಹಾಕ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಎಷ್ಟು? ಒಂದು ಅರ್ಧ ಕಂತೆನಾ? ಒಂದು ಅರ್ಧ ಕಟ್ಟು ಸಣ್ಣಗೆ ಹಚ್ಕೋಬೇಕು ಇದು. ಓಕೆ, ಪಾಲಕ್ ಸೊಪ್ಪಿನ ಚಟ್ನಿ, ಮೆಕ್ಸಿಕನ್ ರೈಸ್. ಸ್ವಲ್ಪ ಅರಿಶಿನ ಹಾಕೋಬೇಕು. ಓಕೆ, ನೀವು ನಾನ್ ವೆಜ್ ತುಂಬ ಇಷ್ಟಪಡ್ತೀರಲ್ಲ? ನಾನು ಪ್ಯೂರ್ ವೆಜಿಟೇರಿಯನ್. ಯಾರು ಹೇಳಿ ನಾನ್ ವೆಜಿಟೇರಿಯನ್ ಅಂತ? ನಾನು ಪ್ಯೂರ್ ವೆಜಿಟೇರಿಯನ್. ನಾನು ಶೋ ಮಾಡಿದಾಗೆಲ್ಲ ನಾನ್ ವೆಜ್ ತಾನೇ ಜಾಸ್ತಿ ಇಷ್ಟಪಡೋದು. ನೀನೇನು ಮಾಡ್ತಿದ್ಯಪ್ಪ? ವೆಜ್. ಮತ್ತೆ ನಾನು ವೆಜಿಟೇರಿಯನ್ ಇವತ್ತು. ಫುಲ್ ಡ್ರೈ ಆಯ್ತಿದ್ದು? ಫುಲ್ ಡ್ರೈ. ಇನ್ನು ಸ್ವಲ್ಪ ಡ್ರೈ ಆಗಬೇಕು. ಹೌದಾ? ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಅದಕ್ಕೆ? ಇದಕ್ಕಾ? ಓಕೆ, ಇದಕ್ಕೂ ಇವಾಗ ಹಾಕೋಣ. ಎರಡಕ್ಕೂ ಉಪ್ಪು? ಎರಡಕ್ಕೂ ಉಪ್ಪು. ಮೆಕ್ಸಿಕನ್ ರೈಸ್ ವಿತ್ ಪಾಲಕ್ ಚಟ್ನಿನಾ? ಪಾಲಕ್ ಚಟ್ನಿ. ಇದು ಮೆಕ್ಸಿಕನಲ್ಲಿ ಮಾಡೋದಿಲ್ಲ, ಬಟ್ ನಾವು ಹೆಸರು ಇಟ್ಕೊಂಡ್ಬಿಟ್ಟಿದ್ದೀವಿ. ಇಟ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಗೀ ರೈಸ್ಗೆಲ್ಲ ಮಾಡ್ಕೋಬೋದು ಇದು. ಹೌದಾ? ರೊಟ್ಟಿ, ಚಪಾತಿ ತುಂಬ ಚೆನ್ನಾಗಿರುತ್ತೆ. ಇದು ಬೆಳ್ಳುಳ್ಳಿ ನಾವು ರುಬ್ಕೊಂಡ್ ಬಂದಿರೋದು? ಬೆಳ್ಳುಳ್ಳಿ ರುಬ್ಕೊ ಬಂದಿರೋದು. ಓಕೆ,
ಹಾಕ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಪಾರ್ಟೆಂಟೇ ಬೆಣ್ಣೆ ಮತ್ತು ಬೆಳ್ಳುಳ್ಳಿ ಮೆಕ್ಸಿಕನ್ಗೆ. ಓಹೋ, ಡ್ರೈ ಆಗ್ತದೆ. ಹಾಂ, ಡ್ರೈ. ಖಾರದ ಪೌಡರು, ಇದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಓಕೆ. ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಓಕೆ. ಜೀರಾ ಪೌಡರ್ ಇದು ಒಂಚೂರು. ಓಕೆ. ಇದು ಪೆಪ್ಪರ್. ಓಹೋ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ. ಓ ಎಸ್, ಚಟ್ನಿ ರೆಡಿ ಆಯಿತು. ಇದಾಗ ಬಿಸಿ ಆಗ್ತಾರಲ್ಲ? ಹಾಂ, ಬಿಸಿ ಆಗ್ತಾ ಇರಲಿ. ಗ್ರೈಂಡ್ ಮಾಡ್ತಾ ಇದ್ದೀನಾ? ಇಲ್ಲ, ಹಿಂಗೇನಾ ಇದು? ಇದು ಹಿಂಗೇನೆ. ಓಕೆ ಓಕೆ ಓಕೆ. ಆದಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕಬೇಕು ಲಾಸ್ಟಲ್ಲಿ. ಓಕೆ 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 ಓಕೆ. ಇಲ್ಲಿ ಮೆಕ್ಸಿಕನ್ ರೈಸ್ಗೆ ಒಳ್ಳೆ ಪಾಲಕ್ ಚಟ್ನಿ ರೆಡಿ ಆಗಿದೆ. ಮೆಕ್ಸಿಕನ್ ರೈಸ್ ರೆಡಿ ಆಗ್ತಿದೆ. ಮೆಕ್ಸಿಕನ್ ರೈಸು ಬೇಸಿಕಲಿ ಬೇಸ್ಡ್ ಆನ್ ಬೆಳ್ಳುಳ್ಳಿ ಮತ್ತು ಬೆಣ್ಣೆಯನ್ನು ಹಾಕಿ ತಯಾರು ಮಾಡ್ತಕ್ಕಂಥ ರೈಸು. ಚೆನ್ನಾಗಿರ್ಬೋದು ಅಂದ್ಕೊಂಡಿದ್ದೀನಿ. ಒಂದು ಹೊಸ ಶೈಲಿಯ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಮೋಹನ್ ಅವರು. ಮಂಡ್ಯದಿಂದ ಬಂದಿದ್ದಾರೆ. ಏನು ಸರ್, ನಮ್ಮನೆ ರುಚಿ ನಾವು ತೋರಿಸ್ಬಾರ್ದಾ? ಎಷ್ಟು ಜನಕ್ಕೆ ನಮ್ಮ ರುಚಿ ತೋರಿಸಿದೀವಿ ಅಂತ ಬಂದಿದ್ದಾರೆ ಅಲ್ಲಿಂದ. ಇದು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ. ಓಕೆ. ಖಾರಕ್ಕೆ. ಓಕೆ ಓಕೆ. ಮೆಕ್ಸಿಕನಲ್ಲಿ ಹಾಕಲ್ಲ, ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಕೊಳ್ಳಿ, ಮೆಕ್ಸಿಕನಲ್ಲಿ ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ, ನೀವು ಹಾಕಿ. ಇದು ಒಂದು ಕಪ್ಗೆ ಹಾಕೊಂಡು ನೀರು ಹಾಕೋಬೇಕು. ಫಸ್ಟು ಅದನ್ನ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ತೀರಾ? ಏನು? ಇಲ್ಲ ಇಲ್ಲ ಇಲ್ಲ, ಇದು ಒಂದು ಬೌಲ್ಗೆ ಹಾಕೊಂಡು ಆಮೇಲೆ ನೀರು ಹಾಕಿ. ಏನು ಬೇಕು ನಿಮಗೆ? ಬೋಲ್ ಬೇಕಾ? ತಗೊಳ್ಳಿ, ಏನು ಬೇಕು ಅಂತೇಳಿ ನಾವು ಕೊಡ್ತೀವಿ. ಅಕ್ಕಿ ನೆನೆಸಿಟ್ಟಿದ್ದೀರಲ್ವಾ? ಎಷ್ಟು ಅವರ್ ನೆನೆಸಿಟ್ಟಿದ್ದೀರಾ? 1 hour ಆದರೂ ಸಾಕು. 1 hour ಆದರೆ ಸಾಕಾ? ಇದು ಸ್ವಲ್ಪ ನೆನೆಸಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ, ಸ್ಮೂತಾಗಿ ಬರುತ್ತೆ. ಇದು ಸ್ಮೂತಾಗಿ ಇರಬೇಕು ಅನ್ನ. ಓಕೆ. ಬಿಡಿಯಾಗಿದ್ರು ಒಬ್ಬೊಬ್ರು ಲೈಕ್ ಮಾಡ್ತಾರೆ. ಮೆಕ್ಸಿಕನಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಥರನೇ ಇರುತ್ತೆ. ಇದು ಮುದ್ದೆ ಥರ ಇರಬೇಕು. ಮುದ್ದೆ ಥರನೇ ಇರುತ್ತೆ ರೈಸ್. ಮೆಕ್ಸಿಕನ್ ರೈಸ್ ವಿತ್ ಪಾಲಕ್ ಚಟ್ನಿ. ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ರೈಸ್ ಅಕ್ಕಿ ಹಾಕೋಣ. ಅಕ್ಕಿ ಹಾಕಿ. ಇದಾಕಿ ಎಷ್ಟು ಕೂಗಿಸ್ಬೇಕು? 3 ಕೂಗಿಸ್ರೆ ಸಾಕಾ? ಕುದಿ ಬಂತಲ್ಲ? ಇವಾಗ ಅಕ್ಕಿ ಹಾಕೋಣ. ಹಾಕಿ. ಕಾಲು ಕೆಜಿ ಅಕ್ಕಿ ಹಾಕಿದೀವಲ್ಲ? ಹಾಂ, ಕಾಲು ಕೆಜಿ ಹಾಕಿದೀವಲ್ಲ. ಓಕೆ. ತಿರ್ಗಿಸ್ಬಿಟ್ಟು ಕುಕ್ಕರ್ ಮುಚ್ಬೋಣ. ಮುಚ್ಬಿಡೋದು. ಮೋನ ರೆಡಿ ಆಗಿದೆಯಾ? ಹಾಂ, ರೆಡಿ ಆಗಿದೆ. ಇದು ನೋಡೋಣ ಫಸ್ಟು. ಇದೇ ನೋಡ್ಬೋಣ. ಇದೇ ನೋಡೋಣ. ಓಕೆ, ರೆಡಿ ಆಗಿದೆ. ಹಿಂಗೆ ಇರೋದಾ? ಹಾಂ, ಹಿಂಗೆ ಇರೋದು. ಯಾಕೆ ನಮ್ಗೆ ಗೊತ್ತಿಲ್ಲಪ್ಪ, ನೀನು ಹೇಳ್ಬೇಕು. ನಾವು ಮೆಕ್ಸಿಕನ್ಗೆ ಹೋಗಿಲ್ಲ, ಮೆಕ್ಸಿಕನ್ ರೈಸ್ ತಿಂದಿಲ್ಲ. ಇದೆ ಹಿಂಗೇನಾ? ಹಾಂ, ಇದೇ ಥರ. ಇದೇ ಥರನೇನಾ? ನೀವು ಮನೇಲಿ ಮಾಡೋದು ಹಿಂಗೆ ಬರೋದಾ? ಹಾಂ, ಹಿಂಗೆ ಬರೋದು. ಓಕೆ. ಸ್ವಲ್ಪ ತಿರುಗ್ಬಿಟ್ಟು ಸರ್ವ್ ಮಾಡ್ಕೊಡ್ತೀನಿ. ಮೆಕ್ಸಿಕನ್ ರೈಸ್ ಮತ್ತು ಪಾಲಕ್ ಚಟ್ನಿ ರೆಡಿ ಟು ಈಟ್. ಓಕೆ. ಮೆಕ್ಸಿಕನ್ ರೈಸನ್ನು ಅವ್ರ ಅಕ್ಕ ಒಬ್ರು ಹೇಳ್ಕೊಟ್ಟಿದ್ದಾರೆ. ಅವ್ರ ಅಕ್ಕ ಏನು ನಿಮ್ಮ ಅಕ್ಕನ ಹೆಸರು? ತೇಜ ಅಂತ. ಅವ್ರು ಅಮೆರಿಕಾದಲ್ಲಿದ್ದಾರಂತೆ. ಅವ್ರು ಹೇಳ್ಕೊಟ್ಟಿದ್ದಾರೆ ಮೆಕ್ಸಿಕನ್ ರೈಸ್ ಅಂದ್ರೆ ಹಿಂಗೆ ಮಾಡಬೇಕು, ಹೋಗಿ ತೋರಿಸು ಅಂತ. ಅವ್ರ ಅಕ್ಕ ಹೇಳ್ಕೊಟ್ಟಿದ್ದೆ, ನಮ್ಗೆ ಹೇಳ್ಕೊಟ್ಟಿದ್ದಾನೆ ನಮ್ಮ ಮೋಹನ್ ಕುಮಾರ್, ಮಂಡ್ಯದಿಂದ ಬಂದು ಬೆಂಗಳೂರಲ್ಲೇ ಇರೋದು. ಓಕೆ, ಯಾವ ರೀತಿ ಮೆಕ್ಸಿಕನ್ ರೈಸು ಮತ್ತೆ ಆ ಪಾಲಕ್ ಚಟ್ನಿನ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಮೆಕ್ಸಿಕನ್ ರೈಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಪಲಾವ್ ಎಲೆ, ಜಾಪತ್ರೆ, ಚಕ್ಕೆ, ಏಲಕ್ಕಿ, ಲವಂಗ, ಅನಾನಸು, ಈರುಳ್ಳಿ, ಟೊಮೆಟೊ ಹಾಕಿ ಹುರಿದು ರುಬ್ಬಿದ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ನೀರು ಹಾಕಿ ಕುದಿಯಲು ಬಿಡಿ. ನಂತರ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ 3 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಪಾಲಕ್ ಸೊಪ್ಪು, ಅರಿಶಿನ, ಉಪ್ಪು ಹಾಕಿ ಫ್ರೈ ಮಾಡಿ ಅಚ್ಚಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳುಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಜೊತೆಗೆ ಬೆಣ್ಣೆ ಹಾಕಿ ಪುದೀನ ಚಟ್ನಿ ತಯಾರಿಸಿಕೊಳ್ಳಿ. ಈಗ ಮೆಕ್ಸಿಕನ್ ರೈಸ್ ಪಾಲಕ್ ಚಟ್ನಿ ಜೊತೆ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡೋದಾ? ಟೇಸ್ಟ್ ಮಾಡಿ. ಚೆನ್ನಾಗಿರುತ್ತಾ? ಗ್ಯಾರಂಟಿನಾ? ಗ್ಯಾರಂಟಿ, ಪಕ್ಕ ಚೆನ್ನಾಗಿರುತ್ತೆ. ಪಕ್ಕ ಚೆನ್ನಾಗಿರುತ್ತಾ? ಅದು ಸಾಫ್ಟ್ವೇರ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಳ್ಳಿಯವ್ರಿಗೆ ಇಷ್ಟ ಆಗೋದಿಲ್ವೇನೋ ಮೋಸ್ಟ್ಲಿ. ಲೈಟ್ ಫುಡ್ ಇದು ಸ್ವಲ್ಪ
ಚಟ್ನಿ ಅಷ್ಟೊಂದು ಬೆಣ್ಣೆ ಹಾಕಿದ್ರೆ ಲೈಟ್ ಫುಡ್, ಅದು ವೆಯ್ಟ್ ಫುಡ್ಡೇ. ಸ್ವಲ್ಪ ಚಟ್ನಿ ಹಾಕೊಂಡು ತುಂಬಾ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ಯಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೋನಾ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಬಂದಿದ್ದಾರೆ ಗಣೇಶ್ ಅವರು. ನಮಸ್ಕಾರ ಗಣೇಶ್ ಅವರು. ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಿ ಈಗ? ನಾವು ಈಗ ಕೂಟು ಅಂತ ಮಾಡ್ತಾ ಇದ್ವಿ. ಈ ಬ್ರಾಹ್ಮಣರ ಅಡಿಗೆಯಲ್ಲಿ ಮುಖ್ಯವಾದ ಒಂದು ಕೂಟು. ಕೂಟ್ ಅಂದ್ರೆ ಸಾರಲ್ವಾ? ಅಲ್ಲ, ಹುಳಿ. ಹುಳಿ ಅಂದ್ರೆ ಗಟ್ಟಿದು. ಬೇರೆ ಎಲ್ಲ ಹುಳಿ ಅಂತಾರೆ, ಇದು ಕೂಟು. ಇದು ಗಟ್ಟಿ ಇರ್ತದೆ. ಇದು ನೀರಾಗಿ ಮಾಡ್ಬೋದು, ಸಾಂಬಾರ್ ಟೈಪ್ ಮಾಡ್ಬೋದು. ಅನ್ನ ತಿನ್ನೋದೇ ತಾನೆ? ಅನ್ನ ತಿನ್ನಿಗೆ. ಇದಾದ್ಮೇಲೆ ರಸಮ? ಇದರಲ್ಲಿ ಅನ್ನನೂ ತಿನ್ಬೋದು, ಚಪಾತಿನೂ ತಿನ್ಬೋದು, ಈ ತರದ ಮಾಡ್ಕೊಂಡು ರೊಟ್ಟಿ ಬಿಟ್ಟಿ ಎಲ್ಲ ಯಾವುದಕ್ಕೂ ಉಪಯೋಗ ಮಾಡ್ಬೋದು. ಈ ಹುಳಿ ಆ ತರ ಹುಳಿ ಇದು ಬ್ರಾಹ್ಮಣರ ಹುಳಿ. ಬರೀ ಅನ್ನಕ್ಕೆ ಒಂದಕ್ಕೆ ಅಂತ ಹೇಳಿಲ್ಲ, ಇದು ಚಪಾತಿ ರೊಟ್ಟಿ ಯಾವುದಕ್ಕೂ ಉಪಯೋಗ ಮಾಡ್ಬೋದು. ಓಕೆ, ಹುಳಿ ಮಾಡಕ್ಕೆ ಏನೇನು ತಂದಿರಾ ಹೇಳಿ? ಕೂಟು ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ತೊಗರಿಬೇಳೆ, ನವಿಲುಕೋಸು, ಕ್ಯಾರೆಟ್, ಬೀನ್ಸ್, ಸೀಮೆ ಬದನೆಕಾಯಿ, ಹಸಿ ಬಟಾಣಿ, ಕಡಲೆಕಾಯಿ ಬೀಜ, ಬೆಲ್ಲ, ಹುಣಸೆ ರಸ, ತೆಂಗಿನಕಾಯಿ ತುರಿ, ಚಕ್ಕೆ, ಏಲಕ್ಕಿ, ಧನಿಯಾ, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಇಂಗು, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು, ಎಣ್ಣೆ. ಯಾವುದೇ ನಿಮ್ಮ ಅಡುಗೆನಲ್ಲಿ ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ? ಇಲ್ಲ, ಯಾವುದಿಲ್ಲ. ಅದೇ ನೋಡ್ತಾ ಇದ್ದೀನಿ. ಈ ಈರುಳ್ಳಿ 80 ರೂಪಾಯಿ ಕೆಜಿ ಆದ್ರೂ ನಿಮಗೆ ಪ್ರಾಬ್ಲಮ್ಮೇ ಇಲ್ಲ. ಓಕೆ ಓಕೆ, ಶುರು ಮಾಡೋಣ. ಏನ್ ಕೊಳ್ಳಿ ನಿಮ್ಮ ಫಸ್ಟ್? ಈಗ ಫಸ್ಟ್ ನಾವು ಮಸಾಲೆ ಹುರಿಬೇಕು. ಫಸ್ಟ್ ಮಸಾಲೆ ಹುರಿಕೆ ತರಕಾರಿ ಬೇಯಿಸ್ಕೋಬೇಕಂದ್ರೆ ಫಸ್ಟ್ ಅಲ್ಲಿ ಒಂದ್ ಕಡೆಯಿಂದ ಓಕೆ ತರಕಾರಿ ಬೇಯ್ತಾ ಇರ್ತದೆ. ಕೊಡಿ. ಏನಾದ್ರು ಬೇಯಿಸಲ್ಲ? ಕುಕ್ಕರ್ ಹಾಕ್ಬೋಣ? ಕುಕ್ಕರ್ನ ಹಾಕ್ಬಿಡು. ಎಸ್, ಹೇಗಾಗುತ್ತೆ. ಬ್ರಾಹ್ಮಣರ ಕೂಟು ಮಾಡುವ ವಿಧಾನ ಬರ್ಕೊಡ್ರಿ ಎಲ್ಲಾರು. ಸ್ವಲ್ಪ ನೀರು ಹಾಕ್ಬೇಕು. ಓಕೆ ಓಕೆ, ಯಾಕಂದ್ರೆ ಎರಡೆರಡು ಕಡೆ ಇಟ್ಕೊಂಡಾಗ ನಮಗೆ ಕೂಟ್ನ ಮಾಡಕ್ಕೆ ಬೇಗ ಆಗುತ್ತೆ. ಇಲ್ಲಿ ಮಸಾಲೆ ಹುರಿಬಹುದು, ಅಲ್ಲಿ ತರಕಾರಿ ಬೇಯ್ತಾ ಇರ್ತದೆ. 4 ಗಂಟೆ ಹೋಗಿ 6 ಗಂಟೆಗೆ ಊಟ ಕೊಡ್ಬೇಕಲ್ಲ. ಇದು ಫಸ್ಟ್ ಬೀನ್ಸ್ ಹಾಕ್ತಾ ಇದ್ದೇನೆ. ಹಾಕಿ ಸರ್. ಇದು ನವಿಲ್ ಕೋಸು. ಬೀನ್ಸ್ ಆಯ್ತು, ಈಗ ನವಿಲ್ ಕೋಸು ಹಾಕ್ತಾ ಇದ್ದೇನೆ. ನವಿಲ್ ಕೋಸು ಆದ್ಮೇಲೆ ಇನ್ನೊಂದು ತರಕಾರಿ ಸೀಮೆ ಬದನೆಕಾಯಿ. ಅದ್ರಲ್ಲಿ ನೀರು ಹಾಕ್ತಾ ಇದ್ದೀರಾ ನೀವು? ಇದು ವಾಶ್ ವಾಷಿಂಗ್ ತರ. ಓಕೆ ಓಕೆ, ವಾಶ್ ಮಾಡಪ್ಪ, ಇದಕ್ಕಾಗಿ ಏನೋ ಧೂಳು ಬೀಳು ಇದ್ರೆ. ಎಸ್ ಎಸ್ ಎಸ್, ಇಲ್ಲ ನಾವು ತಿಳ್ಕೊಬೇಕದಲ್ಲ ನೀವು. ಹೌದು. ಓಕೆ ಓಕೆ, ನಮ್ಗೆ ಬೇಕಾದ ತರಕಾರಿ ಎಲ್ಲ ಹಾಕೋದಿಕ್ಕೆ. ಸೀಮೆ ಬದನೆಕಾಯಿ ಹಾಕಿ. ಆಮೇಲೆ ಹೀರೆಕಾಯಿ ಹಾಕ್ಬೋದು. ಹೀರೆಕಾಯಿ, ಇನ್ನೊಂದು 5 ತರಕಾರಿ, ಕ್ಯಾರೆಟ್. 4 ತರಕಾರಿಗಳು ಹಾಕೊಂಡ್ರೆ ಸಾಕು. ಹಸಿ ಬಟಾಣಿ, ಬೂದ್ಗುಂಬಳಕಾಯಿ, ಸೋರೆಕಾಯಿ, ಎಲೆಕೋಸು, ಇನ್ನು ಕಾಳು, ಕಡಲೆಕಾಳು ಅದೆಲ್ಲ ಹಾಕ್ಬೋದು. ಏನ್ ಬೇಕಾದ್ರೆ ಹಾಕ್ಬೋದು. ಕೂಟು ಗಟ್ಟಿಗಿರ್ತಲ್ಲ ಇದು. ಶೇಂಗಾ ಬೀಜ. ಓಹೋ, ಪ್ರತಿಯೊಂದು ನಾನು ತೊಳೆದು ಹಾಕ್ಬೇಕು. ಓಕೆ, ತೊಳೆದು ಹಾಕ್ತಾ ಇದ್ದೀನಿ. ಆಯ್ತು. ಈಗ ತರಕಾರಿ ಆಯ್ತು. ಕುಕ್ಕರ್ ಕ್ಲೋಸ್ ಮಾಡುವ? ಕುಕ್ಕರ್ ಕ್ಲೋಸ್ ಮಾಡ್ಬೋದು. ಉಪ್ಪೇನು ಬೇಡವಾ? ಉಪ್ಪು ಆಮೇಲೆ ಹಾಕೋಣ. ಓಕೆ, ಈ ಕಡೆ ನಾವೆಲ್ಲ ತರಕಾರಿನ ಬೇಯಿಸ್ಕೊಳ್ತಾ ಇದೀವಿ. ಈ ಕಡೆ ಏನೋ ಮಸಾಲೆ ಹುರಿಯೋಣ. ಮಸಾಲೆ ಹುರಿಯಕ್ಕೆ ಕೊಡ್ತೀನಿ ನಾನು. ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಿಂಗು. ಓಹೋ, ಫಸ್ಟೇ ಅಷ್ಟು ಹಿಂಗು ಆಗ್ತದೆ. ಅದು ಸ್ವಲ್ಪ ಬೇಯಬೇಕು. ಹುಳಿ. ಹುಳಿ. ಕೂಟು ಅಂದ್ರೆ ಕೂಟನೇ ಸ್ವಲ್ಪ ಗಟ್ಟಿ ಇರುತ್ತೆ, ಹುಳಿನೇ ಸ್ವಲ್ಪ ನೀರಾಗಿರುತ್ತಾ? ಹುಳಿ ಅಂದ್ರೆ ನೀರಾಗಿರುತ್ತೆ, ಕೂಟು ಸ್ವಲ್ಪ ಗಟ್ಟಿ ಇರುತ್ತೆ. ಓಕೆ, ನಮ್ಗೆ ಬೇಕಾದ ಹಾಗೆ ನಾನು ಮಾಡ್ಬೋದು ನಾವು. ಓಕೆ, ಬಟ್ ಎಲ್ಲ ಒಂದೇನೇನೆ? ಎಲ್ಲ ಒಂದೇ. ಹುಳಿ ಅಂದ್ರೆ ಯಾವುದು ಸಿಂಗಲ್ ತರಕಾರಿ ಹಾಕಿ ಮಾಡ್ತಾರೆ, ಇದು ಹುಳಿ ಅಂತಾರೆ. ಕೂಟಲ್ಲಿ ಎಲ್ಲಾ ತರ ತರಕಾರಿ. ಕೂಟ ಅಂದ್ರೆ ಕೂಟ, ಎಲ್ಲಾ ತರಕಾರಿಗಳ ಕೂಟ. ಎಸ್. ಈಗ ಮೆಂತ್ಯ ಹಾಕಿದ್ದೇನೆ. ಓಕೆ, ಹಿಂಗು ಹಾಕಿದ್ದೇನೆ, ಮೆಂತ್ಯ ಹಾಕಿದ್ದೇನೆ. ಓಕೆ, ಸ್ವಲ್ಪ ಉದ್ದಿನ ಬೇಳೆ ಪ್ರಮಾಣ ಜಾಸ್ತಿ, ಕಡಲೆ ಬೇಳೆ ಪ್ರಮಾಣ ಕಡಿಮೆ. ಓಕೆ ಓಕೆ, ಕೆಂಪಾಗೋ ತನಕ ಹುರಿತಾ ಇರಬೇಕು. ಓಹೋ, ಈಗ ಧನಿಯಾ ಹಾಕ್ತಾ ಇದ್ದೀನಿ. ಹಾಕಿ. ಓಹೋ, ಖಾರಕ್ಕೆ ಬೇಕಾಗತಕ್ಕಂತೆ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಖಾರ ಕಡಿಮೆ. ಇದು ಕಾಯಿ ತುರಿ. ಓಹೋ, ಕಾಯಿ ತುರಿ ಜೊತೆಗೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ರೆ ಅದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಕ್ ಹೌದು, ಎರಡು ಮಿಕ್ಸ್ ಮಾಡಿ ಹುರಿಬೇಕು.
ಈ ತರಕಾರಿಗಳೆಲ್ಲ ಎಷ್ಟು ವಿಷಲ್ ಕುಕ್ಕೋಬೇಕು? ತರಕಾರಿ ಒಂದು 2 ವಿಜಿಲ್ ಕುಕ್ಕಿ ಸಾಕತ್ತೆ. ಆಮೇಲೆ ಈ ಜೊತೆಗೆ ಪುನಃ ಮಸಾಲೆ ಬಿಸಿಲು ಹಾಕಿ ಪುನಃ ಅರ್ಧ ಹಾಫ್ ಬಾಯ್ಲ್ ಸಾಕಾಗುತ್ತೆ. ಓಕೆ 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 2 ವಿಜಿಲ್ ಆದ್ರೆ ಸಾಕಾಗುತ್ತೆ. ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಅರಿಶಿನ ಪುಡಿ ಇದಕ್ಕ. ಓಕೆ, ಇದು ಆಫ್ ಮಾಡಲ್ಲ ಈಗ? ಇದು ಆಫ್ ಮಾಡಿ ಸಾಕು. ಇದನ್ನ ಗ್ರೈಂಡರ್ಗೆ ಹಾಕೊಳ್ಬೇಕಾ? ಇದನ್ನ ಈಗ ಗ್ರೈಂಡರ್ ಹಾಕ್ಬೇಕು. ಮುಚ್ಚಳ ಬನ್ನಿ. ಮಸಾಲೆ ಆಲ್ರೆಡಿ ಆಗಿದೆ. ಇಲ್ಲಿ 2 ವಿಷಲ್ ತರಕಾರಿ ಕೂಗಾಗಿದೆ. ತೆಗಿ ನೋಡೋಣ. ತೆಗಿಬೋದು. ಓಹೋ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದಿದೆ. ಇದು ಇದಕ್ಕೆ ಯಾಕೆ ಕೂಗಿಸ್ಬಿಡೋಣ? ಇದೆಲ್ಲ ಹಾಕ್ಬಿಟ್ಟು ಅದಕ್ಕೆ ಕೂಗಿಸ್ಬಿಡ್ಬಿಡಿ. ಓಕೆ, ಈಗ ಬೇಳೆ ಹಾಕ್ತಾ ಇದ್ದೇನೆ. ಇದು ಬೇಳೆ ಬೇಯಿಸ್ಕೊಂಡಿದೀವಲ್ಲ? ಬೇಯಿಸಿಟ್ಟ ಬೇಳೆ. ತರಕಾರಿಯ ಪ್ರಮಾಣದ ಎಷ್ಟು ಪ್ರಮಾಣಕ್ಕೆ ಬೇಳೆ ಹಾಕ್ಬೇಕು? ಅದು ನಮ್ಗೆ ಹೆಚ್ಚು ಕಡಿಮೆ ತರಕಾರಿ ಅಷ್ಟೇ ಬೇಕಾಗುತ್ತೆ. ಓಕೆ ಓಕೆ. ಜನಗಳು ತಿನ್ನೋದ್ರ ಮೇಲೆ ಡಿಪೆಂಡ್ ಆಗ್ಬಿಡುತ್ತಲ್ಲ. ಎಸ್, ಇದು ಹಚ್ಚಿ ಉಪ್ಪು ಹಾಕ್ತಾ ಇದ್ದೇನೆ. ಹಾಕಿ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ತಾ ಇದ್ದೇನೆ. ಹುಣಸೆ ಹಣ್ಣು ಪ್ರಮಾಣ ಹೇಗೆ ಅಂತ ಕೇಳ್ಬೋದು. ಆದ್ರೆ ನಾವು ಅದು ಮಾಡಿನ ಪ್ರಮಾಣ ಗೊತ್ತಾಗಬೇಕು ಹೊತ್ತು ನಾವು ಎಷ್ಟು ಪ್ರಮಾಣ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗುದಿಲ್ಲ. 1-2 ಸರಿ ಕಡಿಮೆ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಹೌದು. ಓಕೆ, ಹುಣಸೆ ಹಣ್ಣು ನೆನೆಸಿಟ್ಟು ಕ್ಯೂಚ್ ಇಟ್ಕೊಂಡಿದೀವಲ್ಲ? ಹೌದು, ಕ್ಯೂಚ್ ಇಟ್ಕೋಬೇಕು. ಹುಣಸೆ ಹಣ್ಣು ನೆನೆಸಿ ಕ್ಯೂಚ್ ಇಟ್ಕೋಬೇಕು. ಒಂದು ಕುದಿ ಬರ್ಬೇಕು. ಓಕೆ ಓಕೆ ಓಕೆ. ಒಂದು ಸ್ವಲ್ಪ ರುಚಿಗೆ ತಕ್ಕಂತ ಬೆಲ್ಲ ಬೇಕೇ ಬೇಕಲ್ಲ? ಹೌದು, ಬೆಲ್ಲ ಸ್ವಲ್ಪ ಬೇಕಾಗುತ್ತೆ. ನಾವು ಬ್ರಾಹ್ಮಣರು. ಸ್ವಲ್ಪ ಇದ್ರ ಜೊತೆಗೆ ಎಲ್ಲ ಬೇಯ್ದು ಬರ್ಲಿ ಅಲ್ಲ, ಆಗ ಹೋಳು ಉಪ್ಪು ಹುಳಿ ಖಾರ ಎಲ್ಲ ಹೇಳ್ಕೊಂಡ್ಬಿಡ್ತೀವಿ. ಚೆನ್ನಾಗಿ ಹೇಳ್ಕೊಳ್ಳೋದು. ಇಲ್ಲ ಅದೇ ಹೋಳು ಸೊಪ್ಪೆ ಅನಿಸ್ತದೆ. ರಸ ಮಾತ್ರ ನಮಗೆ ಟೇಸ್ಟ್ ಕಾಣುತ್ತೆ. ಓಕೆ, ಸ್ವಲ್ಪ ಅರಿಶಿನ ಪುಡಿ. ಹಾಕಬಹುದು. ಕುದಿ ಬಂದಿದೆ. ರುಬ್ಬಿದಂತ ರೆಡಿ ಮಸಾಲೆ ಹಾಕ್ತಾ ಇದೆ. ಕೂಟು ಇವತ್ತು ನಾವು ಮಾಡ್ತಾ ಇದೀವಿ. ಇದು ಕೂಟು. ನಮ್ಗೆ ನೀರು ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು. ಹೌದೌದು. ಇದನ್ನ ತಿರುಗಿ ಕೂಗಿಸೋ ಅವಶ್ಯಕತೆ ಇಲ್ಲ ಇವಾಗ. ಒಂದು ಕುದಿ ಬೇಕಾಗುತ್ತೆ. ಕುದ್ರೆ ಸಾಕು ಅನ್ಸುತ್ತೆ. ಮಸಾಲೆ ಹಾಕಿದ್ಮೇಲೆ ಒಂದು ಕುದಿ ಬೇಕಾಗುತ್ತೆ. ಓಕೆ, ಚೆನ್ನಾಗಿ ಕುದಿಸಿಟ್ರಿಂದ ಅದು ಎಷ್ಟು ಸಮಯ ಇಟ್ಟರು ಹಾಳಾಗಲ್ಲ. ಇದು ಕೂಟ? ಹೌದು, ಕೂಟು. ಅದು ಅರ್ಧಂಬರ್ಧ ಕುದಿಸಿ ಇಟ್ಬಿಟ್ರೆ ಅದು ಬೇಗ ಕೆಡುವಂತ ಸಾಧ್ಯತೆ ಜಾಸ್ತಿ. ಓಹೋ, ಒಳ್ಳೆ ನಮ್ಮ ಶೃಂಗೇರಿ ಹೊರನಾಡಲ್ಲಿ ಮಾಡುವಂತ ಕೂಟಿನ ವಾಸನೆ ನಮಗೆ ಬರ್ತಾ ಇದೆ. ಬಂತು ಕನ್ಫರ್ಮ್ ಆಗಿ ಬಂದ್ಬಿಡ್ತೀವಿ ಬಿಡಿ. ಇನ್ನು ಮಾತಾಡಂಗಿಲ್ಲ ಯಾರು. ಕೂಟು ರೆಡಿ ಆಗಿದೆ. ಥ್ಯಾಂಕ್ ಯು ಗಣೇಶ್ ಅವರು. ಥ್ಯಾಂಕ್ ಯು ಸರ್. ಗಣೇಶ್ ಅವರು ಒಳ್ಳೆ ಒಂದು ಕೂಟನ್ನ ಮಾಡಿ ತೋರಿಸಿದ್ದಾರೆ. ಆಗಲೇ ಹೇಳಿದ್ರು ಕೂಟ್ ಅಂದ್ರೆ ಏನು, ಹುಳಿ ಅಂದ್ರೆ ಏನು ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ಒಳ್ಳೆ ಕೂಟಿದು. ಎಲ್ಲ ತರಕಾರಿಗಳನ್ನ ಹಾಕಿ ಮಾಡಿರುವಂಥ ಗಟ್ಟಿಯಾದಂಥ ಸಾರು ಅಂತ ಕರೆದ್ರೂ ಪರವಾಗಿಲ್ಲ. ಆದರೂ ಈ ರುಚಿನೇ ಬೇರೆ, ಇದ್ರ ಮಜಾನೇ ಬೇರೆ, ತಿಂದವ್ರಿಗೆ ಗೊತ್ತು. ಓಕೆ, ಗಣೇಶ್ ಅವರು ಮಾಡಿದಂಥ ಈ ಅದ್ಭುತವಾದಂಥ ಕೂಟು ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕೂಟು ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ಬೀನ್ಸ್, ನವಿಲುಕೋಸು, ಸೀಮೆ ಬದನೆಕಾಯಿ, ಕ್ಯಾರೆಟ್, ಹಸಿ ಬಟಾಣಿ, ಕಡಲೆಕಾಯಿ ಬೀಜ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಇಂಗು, ಮೆಂತ್ಯ, ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಅರಿಶಿನ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ತರಕಾರಿ ಬೆಂದ ಮೇಲೆ ಕುಕ್ಕರ್ಗೆ ಬೇಯಿಸಿದ ತೊಗರಿಬೇಳೆ, ಉಪ್ಪು, ಹುಣಸೆ ರಸ, ಬೆಲ್ಲ, ಅರಿಶಿನ, ರುಬ್ಬಿದ ಮಸಾಲ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ. ಈಗ ಕೂಟು ಅನ್ನದ ಜೊತೆ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡೋಣ? ಟೇಸ್ಟ್ ಮಾಡಿ. ಫ್ರೆಶ್ ಪುಡಿ ಮಾಡ್ಕೊಂಡು ನಾವೇನು ಮಾಡೋದು ಸ್ವಲ್ಪ ಅದೇ ಮಜಾ. ಅದ್ಭುತವಾಗಿದೆ.
ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಗಣೇಶ್ ಅವರು. ತರಕಾರಿಗಳ ತುಂಬ ಚೆನ್ನಾಗಿ ಬಂದಿದೆ ಕೂಡ. ಅದು ಕಡಲೆಕಾಯಿ ಬೀಜ ಹಾಕಿರೋದು ತಿಂತಾ ಇದ್ರೆ ಅದು ಬೇರೆ ಮಜಾನೇ ಕೊಡ್ತದೆ. ಇದು ಹಿಂಗೆಲ್ಲ ತಿನ್ನಕ್ಕಾಗಲ್ಲಪ್ಪ, ಈಗ ತಿರ್ಗಾ ಅನ್ನ ತರಿಸ್ಬೇಕಾಗುತ್ತೆ. ಅನ್ನ ಬೇಕು, ಚಪಾತಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಚಪಾತಿಗೂ ಇದನ್ನು ಇದು ಮಾಡ್ಬೋದು. ಓಕೆ, ಇದನ್ನು ಯಾವ ಜೊತೆಗೂ ಟ್ರೈ ಮಾಡ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಗಣೇಶ್ ಅವರೇ, ಚೆನ್ನಾಗಿರೋ ಅಡುಗೆಗಳನ್ನ ತೋರಿಸಿ. ಇನ್ನು ವೆಜ್ ಪ್ರಿಯರಿಗೋಸ್ಕರ ನಿಮ್ಮ ಕೈ ರುಚಿಗೋಸ್ಕರ ಜನ ಕಾಯ್ತಾ ಇರ್ತಾರೆ. ಖಂಡಿತವಾಗ್ಲೂ ನಿಮ್ಮ ಕೈ ರುಚಿ ತೋರಿಸ್ತೀರ ಅಂತ ನಂಬ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ, ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸಬಹುದು ಅಂದರೆ ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ